ಇಲ್ಲಿವರೆಗೂ ಸುಮಾರಷ್ಟು ಶಿಕ್ಷಕರು ನಮಗೆ ಪಾಠ ಮಾಡಿದ್ದಾರೆ. PhD ವರೆಗೂ ನಾವು ಅದರಲ್ಲಿ ಕೆಲವೊಂದಿಷ್ಟು ಟೀಚರ್ಸನ್ನು ಮಾತ್ರ ನಮ್ಮ ತಲೆನಲ್ಲಿ ಇಂಪ್ರಿಂಟ್ ಆಗಿರ್ತಾರೆ. ಅದು ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಗ್ರಾಜುಯೇಷನ್ ಅಂತ ಪೋಸ್ಟ್ ಗ್ರಾಜುಯೇಷನ್ ಲೆವೆಲ್. ಕಾರಣ ಏನು? ಆ ಕಾರಣಗಳನ್ನು ನಾವಿಲ್ಲಿ ಹುಡುಕಕ್ಕೆ ಪ್ರಯತ್ನ ಮಾಡಿ. ಈ ವಿಷಯಕ್ಕೆ ಬರೋ ಮೊದಲು ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟು ಬೃಹತ್ ಆಗಿದೆ ಅನ್ನೋ ಒಂದು ಸಣ್ಣ ಪೀಠಿಕೆಯೊಂದಿಗೆ ಸ್ಟಾರ್ಟ್ ಮಾಡೋ ಪ್ರಯತ್ನ ಮಾಡೋಣ. ಫಾರ್ಮಲ್ ಎಜುಕೇಶನ್ ಇದೆ. ಸುಮಾರು 26-27 ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಪ್ರೈಮರಿ ಸ್ಕೂಲಿಂದ ಹಿಡಿದು ಡಿಗ್ರಿವರೆಗೂ, PhD ವರೆಗೂ. ಸುಮಾರು 15 ಲಕ್ಷ ಸ್ಕೂಲ್ಗಳಲ್ಲಿ ಎನ್ರೋಲ್ ಆಗಿದ್ದಾರೆ. 43,000 ಅಥವಾ 44,000 ಹತ್ತಿರ ಕಾಲೇಜುಗಳಿದೆ. ಸುಮಾರು 11,000 ಸ್ಟ್ಯಾಂಡ್ ಅಲೋನ್ ಇನ್ಸ್ಟಿಟ್ಯೂಷನ್ಸ್, ಡಿಪ್ಲೊಮಾ, ITI ಆ ಥರದ ಇನ್ಸ್ಟಿಟ್ಯೂಷನ್ಸ್ಗಳಿದೆ. 1,113 ವಿಶ್ವವಿದ್ಯಾಲಯಗಳು ಪ್ರೈವೇಟು. ಈಗ ರಾಮಚಂದ್ರ ಸರ್ ಹೇಳ್ತಾ ಇದ್ರು, ಡಿಫ್ರೆಂಟ್ ಕ್ಲಾಸಿಫಿಕೇಶನ್, ಸೆಂಟ್ರಲ್ ಯೂನಿವರ್ಸಿಟೀಸ್, ಸ್ಟೇಟ್ ಯೂನಿವರ್ಸಿಟೀಸ್ ಎಲ್ಲ ಇದೆ. ಸುಮಾರು 4.1 crore ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇಲ್ಲೇ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸುಮಾರು ಅದರಲ್ಲಿ 40 ಲಕ್ಷ ಮಾತ್ರ ಹೈಯರ್ ಎಜುಕೇಶನ್ ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಬರ್ತಾ ಇದ್ದಾರೆ. ಇದು ನಾವು PhD ನೋಡಿದಾಗ ಇನ್ನೂ ಕಡಿಮೆ ಆಗುತ್ತೆ. ಇದರಲ್ಲಿ ಡಿಸ್ಟೆನ್ಸ್ ಎಜುಕೇಶನ್ ನಲ್ಲಿ ಎಷ್ಟು ರೋಲ್ ಇದೆ? ಇದು 22ರ ಡಾಟಾ ಕೇವಲ ಇಗ್ನೋರ್ ಮಾತ್ರ. ಸೋ ಮೆನಿ ಡಿಸ್ಟೆನ್ಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೇವಲ ಇಗ್ನೋರ್ ಡಾಟಾ ಕೊಡ್ತಾ ಇದ್ದಾನೆ. 13 ಲಕ್ಷ ಸುಮಾರು ಫ್ರೆಶ್ ಎನ್ರೋಲ್ಮೆಂಟ್ 22-23ನೇ ವರ್ಷದಲ್ಲಾಗಿತ್ತು. 12 ಲಕ್ಷ ಆಕ್ಟಿವ್ ಲರ್ನರ್ಸ್ ಇಗ್ನೋದಲ್ಲಿದ್ದಾರೆ. ಸುಮಾರು 34 ಲಕ್ಷ ಕ್ಯುಮುಲೇಟಿವ್ ಸ್ಟೂಡೆಂಟ್ಸ್ ಬಂದಿದೆ. ಇದು ಇಷ್ಟೊಂದು ಬೃಹತ್ ಆಗಿರ್ತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆನಲ್ಲಿ ಶಿಕ್ಷಕರ ಪಾತ್ರ ಏನು? ಕೆಲವೊಂದಿಷ್ಟು ಶಿಕ್ಷಕರು ನಾವು ಯಾಕೆ ನೆನಪಿಡ್ತೀವಿ? ಎಲ್ಲರದ್ದು ಪ್ರಿಫರೆನ್ಸಸ್ ಬೇರೆ ಇದೆ, ಚಾಯ್ಸಸ್ ಬೇರೆ ಇದೆ. ಕಾರಣಗಳೇನು? ಅದನ್ನೇ ನಾವು ಕ್ಯಾಂಪಸ್ ಕಲ್ಚರ್ ಅಂತ ಹೇಳಿ. ನಾವು IITs, IIMs ಅಂತ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಬಂದಾಗ, ಏಮ್ಸ್ ಬಂದಾಗ ಅಲ್ಲಿ ಯಾವ ಥರದ ಶಿಕ್ಷಣದ ವ್ಯವಸ್ಥೆ ಇದೆ? ಯಾವುದೋ ಒಂದು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಡಿಗ್ರಿ ಕಾಲೇಜ್ ಅಥವಾ ಯಾವುದೋ ಒಂದು ಯೂನಿವರ್ಸಿಟಿ ಅಂದಾಗ ಅಲ್ಲಿ ಯಾವ ಥರದ ವ್ಯವಸ್ಥೆ ಇದೆ? ಈಗ UGC NIRF ರ್ಯಾಂಕಿಂಗ್ ಬೇರೆ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ರೂಲ್ಸ್ ಬೇರೆ ಇದೆ. 1 to 100 ರ್ಯಾಂಕಲ್ಲಿ ಇರೋರನ್ನ ಮಾತ್ರ PhD ವೈವಾ ಕರಿಬೇಕು ಅನ್ನೋ ರೂಲ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣಗಳೇನು? ಆ ರ್ಯಾಂಕಿಗೆ ಅವರು ಯಾವ ಥರ ಹೋಗ್ತಾ ಇದ್ದಾರೆ, ಅಲ್ಲಿ ಕ್ಯಾಂಪಸ್ ಕಲ್ಚರ್ ಯಾವ ಥರ ಇದೆ ಅಂತಕ್ಕಂಥದ್ದು ಮೇನ್ ಬರುತ್ತೆ. ತುಂಬ ಇಂಪಾರ್ಟೆಂಟ್, ಮುಖ್ಯವಾದಂಥ ವಿಚಾರ. ಅದಕ್ಕೆ ಈ ಕ್ಯಾಂಪಸ್ ಕಲ್ಚರ್ ಅಥವಾ ನಮ್ಮ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಕ್ಯಾಂಪಸ್ ನಾನು ಹೋಗೋ ಮೊದಲು ತಾವೆಲ್ಲ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಲ್ಲರೂ ಶಿಕ್ಷಕ, ನಾವೆಲ್ಲರೂ ಶಿಕ್ಷಕ. ನಾನು ಬೇಸಿಕಲಿ ಟೀಚರ್. ಈಗ ಸುಮಾರು 10 ವರ್ಷದಿಂದ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ ಅಷ್ಟೇ. ಅದರ್ವೈಸ್ ಐ ಆಮ್ ಬೇಸಿಕಲಿ ಟೀಚರ್. ಇವನ್ ಟುಡೇ ಐ ವಾಂಟ್ ಟು ಬಿ ಟೀಚರ್. ನೆನ್ನೆನು ನಾವು ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯದೊಂದಿಗೆ ಒಂದು MOU ಪಾಸ್ ಮಾಡಿದ್ವಿ. ಬೇಸಿಕ್ ಐಡಿಯಾ ಇದ್ದಿದ್ದೆ ನನಗೆ ಕ್ಲಾಸ್ ತಗೋಬೇಕು ಅಂತ. ಯಾಕಂದರೆ ಲಾಸ್ಟ್ 10 ಮಂತ್ಸ್ ನಾನು ಮಿಸ್ ಮಾಡ್ತಾ ಇದ್ದೆ. ನೌ ಇಟ್ ಈಸ್ ಫಾರ್ಮಲೈಸ್ಡ್. So now I would like to ask you all, what are the best practices that you think from your institutions? ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಯಾವ್ದಾವ್ದು ನೀವು ಬೆಸ್ಟ್ ಪ್ರಾಕ್ಟೀಸಸ್ ಇರ್ಬೋದು, ಅದು ನಿಮ್ಮ ಕ್ಯಾಂಪಸ್ ಕಲ್ಚರ್ಲಿ ಏನು ಒಳ್ಳೆ ವಿಚಾರಗಳಿದೆ? ಕ್ವಿಕ್ ಆಗಿ ಟೈಮ್ ಆದ ತಕ್ಷಣ ಮೇಡಮ್ ಮತ್ತು ಕಸ್ಟಮರ್ಸ್ ಅದು ಇಬ್ಬರು ಹೇಳ್ತಾರೆ, ಹೊರಡಪ್ಪ ನೀವು ಸಾಕು. ಬೇಗ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತೀರಾ? ಅದು ಬೆಸ್ಟ್ ಪ್ರಾಕ್ಟೀಸ್ ಅಂತ ಹೇಳ್ಬೋದಾ? ಮತ್ತೇನು ಮಾಡ್ತಾರೆ? ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ಸ್ಟೂಡೆಂಟ್ಸ್ ಫೀಲ್ಡ್ ವಿಸಿಟ್ಸ್, ವೆರಿ ಗುಡ್. ಮತ್ತೆ ಸ್ಟೂಡೆಂಟ್ ಫ್ರೆಂಡ್ಲಿ ಟೀಚರ್ಸ್. ಮತ್ತೆ ಗ್ರೂಪ್ ಡಿಸ್ಕಷನ್. ಅದರ ಇದರ ಪಾರ್ಟ್. ಓಕೆ. GD. ಮತ್ತೆ ಗೆಸ್ಟ್ ಲೆಕ್ಚರ್ಸ್. ಮತ್ತೆ ಅಸೋಸಿಯೇಷನ್ಸ್. ಮತ್ತೆ
importance on our culture. ನಮ್ಮ ಕಲ್ಚರ್ ನಮಗೆ ಇಂಪಾರ್ಟೆನ್ಸ್ ಅದು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಾಗ, ಫೀಲ್ಡ್ ವಿಸಿಟ್ ಮಾಡುವಾಗ, ಯಾವ ಸ್ಥಳಕ್ಕೆ ಹೋಗ್ತೀವಿ ಅದೆಲ್ಲ ನಮ್ಮ ಕಲ್ಚರಲ್ ಪ್ರಾಕ್ಟೀಸಸ್ ಕವರ್. ಮತ್ತೆ ಇನ್ನೇನಾದ್ರು ನನ್ನ ಪಕ್ಕ ಇದೆಯಾ? ಪ್ರಾಜೆಕ್ಟ್ಸ್, ಮತ್ತೆ ಸ್ಟೂಡೆಂಟ್ ಯೂನಿಯನ್ಸ್ ಅಸೋಸಿಯೇಷನ್ ಅಲ್ಲಿ ಬರುತ್ತೆ. ಸ್ಟೂಡೆಂಟ್ ಯೂನಿಯನ್ ಪಾರ್ಟ್ ಆಫ್ ದಟ್. ಮತ್ತೆ ಇನ್ನೇನಾದ್ರು ಹೇಳ್ಬೋದಾ? ಡಾಟಾ ಕಲೆಕ್ಷನ್. ಓಕೆ, ಅದು ದಟ್ ಇಸ್ ಪಾರ್ಟ್ ಆಫ್ ನಿಮ್ಮ ರಿಸರ್ಚ್ ಆಕ್ಟಿವಿಟಿ ಅಥವಾ ಪ್ರಾಜೆಕ್ಟ್ ಆಕ್ಟಿವಿಟಿ. ಓಕೆ, ಮತ್ತೆ alumni association, that is part of association. Okay, ಮತ್ತೆ helping students to recognize the feeling of gratitude by acknowledging the unsung heroes of the society. unsung Heroes of the society. heroes of the nation. Very good. Okay, ಮತ್ತೆ games, sports, cultural sports. ಓಕೆ, ಮತ್ತೆ ಸಮಾಜ ಆಧಾರಿತ ಚಟುವಟಿಕೆಗಳು, ಸೋಷಿಯಲ್ ಆಕ್ಟಿವಿಟೀಸ್. ಓಕೆ, ಮತ್ತೆ ಅಂದ್ರೆ ನನ್ನ ಕೆಲಸ ಏನು ಅಂತಂದ್ರೆ ಆಯ್ತು. ಈಗ ಎಲ್ಲ ಹೇಳ್ಬಿಟ್ಟೇನೆ. ಇನ್ನು ನಾನೇನು ಹೇಳಿ ಈಗ? ಸೆಲ್ಫ್ ಅವೇರ್ನೆಸ್ ಅಂತ. ಈಗ ಯೂತ್ಗೆ ಸೆಲ್ಫ್ ಅವೇರ್ನೆಸ್. ಸೆಲ್ಫ್ ಅವೇರ್ನೆಸ್. ಓಕೆ, ಮತ್ತೆ ಇವುಗಳನ್ನ ಒಂದೊಂದಾಗಿ ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಈ ಎಲ್ಲದರಲ್ಲೂ ಮುಖ್ಯವಾಗಿ ಶಿಕ್ಷಕರ ಪಾತ್ರ ಏನು, ಯಾವ ತರ ಸಮಸ್ಯೆಗಳು ನಮಗೆ ಬರ್ತವೆ, ನಾವು ಅದನ್ನ ಯಾವ ತರ ಫೇಸ್ ಮಾಡ್ತೀವಿ ಅನ್ನೋ ಒಂದು ಸಣ್ಣ ಉದಾಹರಣೆ. ನಮ್ಮ ಕ್ಯಾಂಪಸ್ ಕಲ್ಚರ್ ಅಂತ ಬಂದಾಗ ಒಬ್ಬ ಗ್ರೇಟ್ ಪರ್ಸನ್ ಮದನ್ ಮೋಹನ್ ಮಾಲ್ವೀಜಿ, ಫ್ರೀಡಮ್ ಫೈಟರ್ ಮತ್ತು ಕಾಶಿ ಹಿಂದೂ ವಿಶ್ವವಿದ್ಯಾಲಯದ ಸಂಸ್ಥಾಪಕ. ಬ್ರಿಟಿಷ್ ಪೀರಿಯಡ್ ಅಲ್ಲಿ 1916ರಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುವಾಗ ಅವರು ಬ್ರಿಟಿಷರಿಂದ ಪಡ್ಕೊಂಡದ್ದು ಕೇವಲ ಕಾಗದದ ಪರ್ಮಿಷನ್ ಮಾತ್ರ. ಕಾಗದದಲ್ಲಿ ಪರ್ಮಿಷನ್, 10 ನಯಾ ಪೈಸಾ ದುಡ್ಡು ಗವರ್ಮೆಂಟ್ ಇಂದ ತಗೊಳ್ಳಿಲ್ಲ. ಕೇವಲ ದಾನದಿಂದ ಬಂದಂತಹ ದುಡ್ಡಿನಲ್ಲಿ 1,500 ಎಕರೆ ಕ್ಯಾಂಪಸ್, ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಇನ್ನೊಂದಷ್ಟು ಡೊನೇಷನ್ ಬಂತು. 2,700 ಎಕರೆ ಅಡಿಷನಲ್ ಇನ್ನೊಂದು ಡೊನೇಷನ್ ಬಂದಿದೆ. 2 ಕಡೆ ಶಿಕ್ಷಣವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾನ್. ಇವರು ಯಾವ ತರದ ಕ್ಯಾಂಪಸ್ ಕಲ್ಚರ್ ಅನ್ನು ಡೆವಲಪ್ ಮಾಡಿದ್ರು ಅನ್ನೋದಕ್ಕೆ ಅವರ ಒಂದು ದೋಹ ಅಂತ ಹೇಳ್ತೇವೆ ನಾವು. ಏನ್ ಬರ್ತಿದ್ದಾರೆ ಅವರು ವಿದ್ಯಾರ್ಥಿಗಳಿಗೆ? ಯಾಕಂದ್ರೆ 1916ರಲ್ಲಿ ಅವರು ವಿಷನ್ ಏನಿದ್ದಪ್ಪ ಅಂದ್ರೆ ಈ ವಿಶ್ವವಿದ್ಯಾಲಯ ಯಾಕೆ ಸ್ಥಾಪನೆ ಮಾಡಬೇಕು? ಸ್ವಾತಂತ್ರ್ಯ ಇವತ್ತಿನ ನಾಳೆ ನಮಗೆ ಸಿಕ್ಕೇ ಸಿಗುತ್ತೆ. ಸ್ವಾತಂತ್ರ್ಯ ಆದಮೇಲೆ ಈ ದೇಶವನ್ನ ನಡೆಸಕ್ಕೆ ನಮ್ಗೆ ಯಾವ ತರದ ಶಕ್ತಿ ಬೇಕು, ಆ ವಿದ್ಯಾರ್ಥಿಗಳನ್ನ ಯಾವ ತರ ನಾವು ತಯಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಥಾಪನೆ ಆಗುತ್ತೆ. ಅವರು ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತಾ ಇದ್ರು ತಮ್ಮ ವಿಶ್ವವಿದ್ಯಾಲಯದಲ್ಲಿ? ದೂದ್ ಪಿಯೋ ಕಸರತ್ ಕರೋ, ನಿತ್ಯ ಜಪೋ ಹರಿನಾ. ಇದರ ಸೀಕ್ವೆನ್ಸಿಂಗ್ ನೀವು ನೋಡಬೇಕು, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ದೂದ್ ಪಿಯೋ ಕಸರತ್ ಕರೋ, ಇದೆರಡು ಏನ್ ಮಾಡುತ್ತೆ? ನಮ್ಮ ಹೆಲ್ತ್, ಫಿಸಿಕಲ್ ಫಿಟ್ನೆಸ್, ಕಸರತ್ ಕರೋ. ನಿತ್ಯ ಜಪೋ ಹರಿನಾಮ, ಸ್ಪಿರಿಚುವಲ್ ಡೆವಲಪ್ಮೆಂಟ್. ಆಮೇಲೆ ಹೇಳ್ತಾರೆ ಅವರು, मन लगाए विद्या पढ़ो पूरेंगे सबका. आದ್ರೆ ಇವತ್ತು ಜಸ್ಟ್ ಇದು ರಿವರ್ಸ್ ಆಗಿದೆ. ಜಸ್ಟ್ ಇದು ರಿವರ್ಸ್ ಆಗಿದೆ. ಫಿಸಿಕಲ್ ಆಕ್ಟಿವಿಟೀಸ್ ನಿಲ್, ಫಿಸಿಕಲ್ ಆಕ್ಟಿವಿಟಿ. ಸ್ಪಿರಿಚುವಲ್ ಅಂತೂ ದೂರ. ಸ್ಪಿರಿಚುವಲ್ ಅಂತ ಬಂದ್ಬಿಟ್ಟು ಇವರು RSS ಬಿಜೆಪಿ ಅದ್ರ ಬಗ್ಗೆ ಮಾತಾಡಿದ್ರೆ ಎರಡು ಮೈನಸ್ ಆಗೋಯ್ತು. ಕೊನೆಗೆ ಬರೋದು ಕೇವಲ ಅದರಿಂದ ಆಗ್ತಕ್ಕಂಥ ಅನಾಹುತಗಳು ಕೆಲವೊಂದಷ್ಟು ನಮಗೆ ಉದಾಹರಣೆಗಳು ನಮ್ಮ ಎದುರುಗಡೆ ಇದೆ. ಒಬ್ಬ ವಿದ್ಯಾರ್ಥಿ ನಮ್ಮ ಕ್ಯಾಂಪಸ್ಗೆ ಬಂದಾಗ ಮೊದಲನೇದಾಗಿ ನಾವು ಅವ್ರಿಗೆ ಮಾಡಬೇಕಾಗಿದ್ದಂಥದ್ದು ಇಂಡಕ್ಷನ್ ಪ್ರೋಗ್ರಾಮ್. ಇಂಡಕ್ಷನ್ ಓರಿಯೆಂಟೇಷನ್ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೋದು, ಅದನ್ನು ಸ್ವಲ್ಪ ಕ್ಲಾರಿಫೈ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಇದರಲ್ಲಿ
ಆ ವಿದ್ಯಾರ್ಥಿಗೆ ವೆಲ್ಕಮ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇಂಡಕ್ಷನ್. ಶಾರ್ಟ್ ಟರ್ಮ್ ಪ್ರಾಸೆಸ್, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಡೆವಲಪ್ ಮಾಡಬೇಕು. ಈ ಕ್ಯಾಂಪಸ್ ಅಲ್ಲಿ ನಮ್ಮ ಕ್ಯಾಂಪಸ್ ಏನು ವೆಲ್ಕಮ್ ಮಾಡ್ಬಿಡ್ತೀವಿ, ದಟ್ ಇಸ್ ಇಂಡಕ್ಷನ್. ಓರಿಯೆಂಟೇಷನ್ ಪ್ರೋಗ್ರಾಮ್ ಸ್ವಲ್ಪ ಲೆಂದಿ ಆಗಿರುತ್ತೆ. ವೆಲ್ಕಮ್ ಆದಮೇಲೆ ನಮ್ಮ ಕ್ಯಾಂಪಸ್ ಏನು, ನಮ್ಮ ಅದರಲ್ಲಿ ಸುಮಾರು ಪಾಯಿಂಟ್ಸ್ ಆಗಿದೆ. ಹಿಸ್ಟರಿ ಆಫ್ ದ ಇನ್ಸ್ಟಿಟ್ಯೂಷನ್, ಬ್ಯಾಕ್ಗ್ರೌಂಡ್ ಸ್ಟೋರಿ, ಕಂಟ್ರಿಬ್ಯೂಷನ್ ಆಫ್ ಇಂಡಿವಿಜುವಲ್ಸ್, ಓವರ್ವ್ಯೂ ಆಫ್ ಅಕಾಡೆಮಿಕ್ ಪ್ರೋಗ್ರಾಮ್. ಇಟ್ ಮೇ ಸ್ಪ್ಯಾನ್ ಫ್ರಮ್ 1 week to 4 weeks. ಸ್ಪೆಷಲಿ IITs ಎಲ್ಲ ನೋಡಿ ಸುಮಾರು 6 ವಾರಗಳ ಪ್ರೋಗ್ರಾಮ್ ಇರುತ್ತೆ. 6 weeks ಇಂಡಕ್ಷನ್ ಪ್ರೋಗ್ರಾಮ್. ಅದರಲ್ಲಿ ಯೋಗಾಭ್ಯಾಸದಿಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಿಗೆ ಡಿಫ್ರೆಂಟ್ ಆಗಿ ಓರಿಯೆಂಟೇಷನ್ ಕೊಡ್ತಾರೆ. ಪ್ಲೇಸ್ಮೆಂಟ್ಸ್ ಅಲ್ಲೂ ಡಿಫ್ರೆಂಟ್ ಕ್ಲಬ್ಸ್ ಅದರಲ್ಲಿದೆ. 1.5 ತಿಂಗಳವರೆಗೂ ಕ್ಲಾಸ್ ಅಲ್ಲ, ಕೇವಲ ಓರಿಯೆಂಟೇಷನ್ ಪ್ರೋಗ್ರಾಮ್. ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲೂ ಅದನ್ನೇ ಮಾಡ್ತಿದ್ವಿ. BH ನಾನು ಮ್ಯಾಕ್ಸಿಮಮ್ ಶೇರ್ ಮಾಡೋದು ನನ್ನ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಬನಾರಸ್ ಯೂನಿವರ್ಸಿಟಿನಲ್ಲಿ. ಇವನ್ನೇನಪ್ಪ CFDR ಬಿಟ್ಟು ಅದನ್ನೇ ಹೇಳ್ತಾರಲ್ಲ ಅನ್ಬೇಕು. ಯಾಕಂದ್ರೆ ನನ್ನ ಮೆಜಾರಿಟಿ ಎಕ್ಸ್ಪೀರಿಯನ್ಸ್ ಅಲ್ಲೇ ಇರೋದ್ರಿಂದ 22 ವರ್ಷಗಳಿಂದ ಅದನ್ನೇ ನಾನು ಶೇರ್ ಮಾಡ್ತಿದ್ದೆ. ಮತ್ತು ಕ್ಯಾಂಪಸ್ ಕಲ್ಚರ್ ಅಲ್ಲಿ ನಾನು ನೋಡಿರೋದು, ನಾವು ಅನುಭವಿಸಿರೋದು ಮತ್ತು ನಾವು ಮಾಡಿರೋದು ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಇದು ಶಿಕ್ಷಕರಿಗೆ ಮುಖ್ಯವಾದಂಥ ವಿಚಾರ. ಫಸ್ಟ್ ಪಾಯಿಂಟ್ ನೋಡ್ಬಿಟ್ಟು ನೀವು ಹೇಳ್ಬೋದು, ಸರ್ ನೀವೇನು ತಿಳ್ಕೊಂಡ್ರೆ ನಾವು ಕ್ಲಾಸ್ ತಗೊಳ್ಳೋಣ ಅಂತ ತಿಳ್ಕೊಂಡ್ರೆ ನಂದು. That is also an issue. ತಾವೆಲ್ಲ ಸುಮಾರು ಹಿಂದಿನ ಕೆಲವೊಂದು ವರ್ಷಗಳಲ್ಲಿ ನನ್ನ ಯೂನಿವರ್ಸಿಟಿ ಬಗ್ಗೆನೇ ಮೀಡಿಯಾದಲ್ಲಿ ನೋಡಿರ್ಬೋದು. ಫ್ರೀಕ್ವೆಂಟ್ ಆಗಿ ಸ್ಟ್ರೈಕ್ಸ್ ಆಗಿದೆ, ಧರಣಾ ಪ್ರದರ್ಶನ, ಅಜಿಟೇಷನ್ ಇನ್ ದ ಕ್ಯಾಂಪಸ್. ನಾನು ಸುಮಾರು 7 ವರ್ಷ ಒಂದು ಸ್ಕ್ವಾಡಿನ ಮೆಂಬರ್ ಆಗಿದ್ದೆ. 4 ವರ್ಷ ಅದೇ ಸ್ಕ್ವಾಡಿನ ಚೇರ್ಮನ್ ಆಗಿ ನಾನು 11 ವರ್ಷದ ಅನುಭವ. 116 ಹಾಸ್ಟೆಲ್ಸ್ ಇದೆ ನಮ್ಮ ಕ್ಯಾಂಪಸ್ ಅಲ್ಲಿ. ಪ್ರತಿಯೊಂದು ಹಾಸ್ಟೆಲ್ಗೂ ನಾವು ವಿಸಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಆ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳ ಹತ್ರ ಚರ್ಚೆ ಮಾಡಿದಾಗ ಹೊರಗಡೆ ಬಂದಂಥ ವಿಷಯ, ನಮ್ಮ ವಿಸಿಟ್ಸ್ ಎಲ್ಲ ರಾತ್ರಿ ಸಾಯಂಕಾಲ ಬಂದಂಥ ವಿಚಾರಗಳೇನಪ್ಪ ಅಂದರೆ, ಟೀಚರ್ಸ್ ಆರ್ ನಾಟ್, ಮೆಜಾರಿಟಿ ಆಫ್ ದ ಟೀಚರ್ಸ್, ಮೆನಿ ಆಫ್ ದ ಟೀಚರ್ಸ್ ಇನ್ ಡಿಫರೆಂಟ್ ಫ್ಯಾಕಲ್ಟೀಸ್ ನಾಟ್ ಎಂಗೇಜ್ ಇನ್ ದ ಕ್ಲಾಸಸ್. ಅದಕ್ಕಾಗಿ ಅವ್ರಿಗೆ ಫ್ರೀ ಟೈಮ್ ಸಿಗುತ್ತೆ, ಅದಕ್ಕಾಗಿ ಈ ಥರದ ಗಲಾಟೆಗಳಾಗುತ್ತೆ ಅನ್ನುವಂಥ ವಿಷಯ. ಇನ್ನು ನಾವು ಪ್ರೈಮರಿ ಮತ್ತು ಹೈಸ್ಕೂಲ್ ಎಜುಕೇಶನ್ ಬಂದಾಗ ತಮಗೆ ಗೊತ್ತಿದೆ, ಆಬ್ಸೆಂಟಿ ಟೀಚರ್ಸು ಇದ್ದಾರೆ ಸುಮಾರು ಜನ. ಕಾನ್ಸೆಪ್ಟರ್ಸ್ ಎಲ್ಲರೂ ಹಿಂಗೆ ಅಂತಾರೆ, ನಮಗೂ ಗೊತ್ತಿದೆ ಬಿಡ್ರಿ. ಅದು ರೆಗ್ಯುಲಾರಿಟಿ ಇನ್ ಎಂಗೇಜಿಂಗ್ ದ ಕ್ಲಾಸಸ್, ಮೇಂಟೆನೆನ್ಸ್ ಆಫ್ ದ ಟೈಮ್. ಈ ವಿಚಾರ ಬಂದಾಗ ಕೆಲವೊಂದಿಷ್ಟು ನಮಗೆ ಹೆಸರುಗಳು ನೆನಪಾಗ್ತವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಎಲ್ಲರಿಗೂ ಗೊತ್ತಿದೆ ಹೆಸರು. ಇವರು ಬನಾರಸ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ, ಫಿಲಾಸಫಿ ಕಲಿಸ್ತಾರೆ. ಇವರು ಪಾಠ ಮಾಡುವಾಗ MA PhDಗಲ್ಲ, ಅವ್ರ ಕ್ಲಾಸಲ್ಲಿ ಇರ್ತಕ್ಕಂಥ ರಿಜಿಸ್ಟರ್ಡ್ ವಿದ್ಯಾರ್ಥಿಗಳು 20, 25, 30. ಆದರೆ ನಮ್ಮ ಕ್ಲಾಸ್ ರೂಮ್ ಸ್ಟ್ರೆಂತ್ 100, 150, 200ವರೆಗೂ 250ವರೆಗೂ ಕ್ಲಾಸ್ ರೂಮ್ ಇದೆ. ಅವ್ರು ಯಾವ ಕ್ಲಾಸಲ್ಲಿ ಕ್ಲಾಸ್ ತಗೊಂತಾರೆ, ಯಾವುದೇ ಕ್ಲಾಸಲ್ಲಿ ಫುಲ್ ಆಗಿರ್ತದೆ. ನಾನು ನೋಡಿಲ್ಲ, ಕೇಳಿ. ಅವ್ರು MA ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಒಂದು ಕೋರ್ಸ್ ಆಫರ್ ಮಾಡಿದ್ದಾರೆ. ಅವ್ರು ಪ್ರತಿಯೊಂದು ಬೇರೆ ಬೇರೆ ಫ್ಯಾಕಲ್ಟಿಗಳ ವಿದ್ಯಾರ್ಥಿಗಳು, ರಾಧಾಕೃಷ್ಣವ್ರು ಅವ್ರು ಇನ್ನೊರು ವೈಸ್ ಪ್ರೆಸಿಡೆಂಟ್ ಆಗಿರಲಿಲ್ಲ, ಪ್ರೆಸಿಡೆಂಟ್ ಏನೂ ಇರಲಿಲ್ಲ. ಇವ್ರು ಯಾವತ್ತು ಕ್ಲಾಸ್ ಇದೆ, ಟೈಮಿಂಗ್ ಇದೆ, ಆ ಟೈಮ್ ಟೇಬಲ್ ಎಲ್ಲ ವಿದ್ಯಾರ್ಥಿಗಳಿದ್ರು, ಅವ್ರು ಆ ಟೈಮಿಗೆ ಓಡಿ ಬರ್ತಾ ಇರ್ತಾರೆ. ಯಾಕೆ? ರಾಧಾಕೃಷ್ಣನ್ ಕೇಳಬೇಕು. ಇದು ನಮ್ಗೆ ಅತ್ಯಂತ ಸುಂದರವಾದಂಥ ವಿಚಾರ, ಬಹಳ ಪ್ರೌಡ್ ಅನಿಸುತ್ತೆ. ಆದರೆ ಗಿವನ್ ಎನ್ ಅಪಾರ್ಚುನಿಟಿ, ಹೌ ಕ್ಯಾನ್ ಐ ಡೆವಲಪ್ ದೋಸ್ ಸ್ಕಿಲ್ಸ್? ಇದ್ರ ಬಗ್ಗೆ ನಾವು ಯಾವತ್ತಾರು ವಿಚಾರ ಮಾಡಿದ್ದೀವಾ? ನನ್ನ ಕ್ಲಾಸಿಗೆ ಯಾವತ್ತಾರು ಬೇರೆ ಕ್ಲಾಸ್ಗಳಿಂದ ವಿದ್ಯಾರ್ಥಿಗಳು ಬರ್ತಾರಾ? ಬೇರೆ ಫ್ಯಾಕಲ್ಟಿಯಿಂದ ವಿದ್ಯಾರ್ಥಿಗಳು ಬರ್ತಾರಾ? ಏನ್ ಸರ್ ಹಿಂಗಂದ್ರೆ, ರಿಜಿಸ್ಟರ್ ಆಗಿದ್ದವರು ಕುಂತರು ಸಾಕಾಗೈತೆ, ಅಟೆಂಡೆನ್ಸ್ ಶಾರ್ಟೇಜ್ ಮೇಜರ್ ಪ್ರಾಬ್ಲಮ್. ಆ ಥರದ ಸ್ಕಿಲ್ ಅನ್ನು ನಾವು ಯಾವ ಥರ ಡೆವಲಪ್ ಮಾಡಬೇಕು ವಿದ್ಯಾರ್ಥಿಗಳು? ಅದು ನೀವು ರೆಗ್ಯುಲರ್ ಆಗಿದ್ದಾಗ ಅಪ್ಡೇಟೆಡ್ ಆಗಿ ಕ್ಲಾಸ್ ಹೋಗೋದು. ಹಿಂದೆ ನಮ್ಮ ಒಂದು ರಿಸೋರ್ಸ್ ಪರ್ಸನ್ಸ್ ಹೇಳಿದ್ರು, ಅಪ್ಡೇಷನ್ ಎಷ್ಟು ಇಂಪಾರ್ಟೆಂಟ್ ಇದೆ. ನಾವು ಹಳೆ ನೋಟ್ಸ್ಗಳನ್ನ ಇವತ್ತು ಹೇಳ್ತಾ ಇದ್ರು, ಹಳೆ ನೋಟ್ಸ್ಗಳನ್ನ ಇಟ್ಕೊಂಡು ಮಾಡುವಂಥ ಕಾಲ ಹೋಯ್ತು. ಈಗ 2022 ನಲ್ಲಿ ಒಂದು ಕ್ಲಾಸ್ ಎಂಗೇಜ್ ನಲ್ಲಿ ನನ್ನ ಹತ್ರ ಆವಾಗ 2021 ಮಾತ್ರ ಇತ್ತು.
ನಾನು ಕ್ಲಾಸಲ್ಲಿ ಹೇಳಿದ್ದು 2021 ಡಾಟಾ, ಲೇಟೆಸ್ಟ್ ಡಾಟಾ ನನ್ನ ಹತ್ರ ಇಲ್ಲ. ಅದು ಈ ಥರ ಇದೆ, ಯಾಕಂದ್ರೆ ಬಹಳ ಚೇಂಜ್ ಆಗಿಲ್ಲ. ಆಮೇಲೆ ಯಾಕಂದ್ರೆ 2 ವರ್ಷ ನಾವು ಆಲ್ಮೋಸ್ಟ್ ಕೋವಿಡಲ್ಲಿ ಸ್ಪೆಂಡ್ ಮಾಡಿದ್ವಿ, ಅದರಲ್ಲಿ ಜಾಸ್ತಿ ಚೇಂಜ್ ಆಗಿಲ್ಲ. ಇಷ್ಟು ನಾನು ಹೇಳಿದೆ. ಅಷ್ಟರಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳಿದ, ಸರ್ 2022 ಡಾಟಾ ಇದು ಅಪ್ಡೇಟೆಡ್. ಅದನ್ನೇ ನಾನು ಹೇಳಿದ್ರೆ ಒಂದು ಇಂಪ್ರೆಷನ್ ಬೇರೆ ಕ್ರಿಯೇಟ್ ಮಾಡಬೇಕು. ಬೇರೆ ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ರೂಮ್ ಪ್ರೆಸೆಂಟೇಷನ್ಸ್. ನಮ್ಮ ಮಿತ್ರೊಬ್ಬರು ಹೇಳ್ತಾ ಇದ್ರು, ಸರ್ ಇಲ್ಲಿ ಬಂದ್ಮೇಲೆ ಸ್ವಲ್ಪ ವಾಯ್ಸ್ ಇದಾಗುತ್ತೆ. ಆಬ್ವಿಯಸ್ಲಿ, ನ್ಯಾಚುರಲ್, ಎಲ್ಲರಿಗೂ ಆಗುತ್ತೆ. ಸ್ಟೇಜ್ ಫಿಯರ್ ಅಂತ ಹೇಳ್ತಾರೆ, ಗ್ಲಾಸೋಫೋಬಿಯಾ, ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಫಿಯರ್ ಆಫ್ ಸ್ಪೀಕಿಂಗ್ ಬಿಫೋರ್ ದ ಗ್ರೂಪ್ ಆಫ್ ಆಡಿಯನ್ಸ್. The communication science says that more than 90% of the people suffer from this phobia. Most of the time, we don't know I am suffering from this phobia, but we are all. Most of the time, we are very comfortable in the classroom situation. ಅದೇ ಟೀಚರ್ಗೆ ವೈಸ್ ಚಾನ್ಸಲರ್ ಎದುರುಗಡೆ ಒಂದು ಪ್ರೆಸೆಂಟೇಷನ್ ಮಾಡಕ್ಕೆ ಹೇಳಿ, you will get all the symptoms of glossophobia. ನಾಲ್ಗೆ ಮಡಗೋಗುತ್ತೆ, ಕೈ ಕಾಲು ಥರ ಅಂತಿರ್ತಾರೆ, ಬಾಡಿ ಟೆಂಪರೇಚರ್, BP, ಇವೆಲ್ಲ ಸಿಂಪ್ಟಮ್ಸ್. ಸೊ ದಿಸ್ ಇಸ್ ವೆರಿ ಕಾಮನ್. ದೆನ್ ಅದಕ್ಕೆ ಕ್ಲಾಸ್ ರೂಮ್ ಪ್ರೆಸೆಂಟೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಇಂಟರಾಕ್ಟಿವ್ ಕ್ಲಾಸಸ್. ಅದಕ್ಕೆ ನಾನು ಫಸ್ಟ್ಗೆ ಹೇಳ್ಬಿಟ್ಟೆ, ನೀವು ಸುಮಾರು ಟೀಚರ್ಸ್ಗಳನ್ನ ಎಲ್ಲರೂ ನೋಡಿದ್ರು, ಪ್ರೈಮರಿಯಿಂದ ಹಿಡಿದು ಇಲ್ಲಿವರೆಗೂ. ಹೌ ದೇ ಬಿಹೇವ್ ಇನ್ ದ ಕ್ಲಾಸ್. ಎಷ್ಟೋ ಟೀಚರ್ಸ್ ನಮಗೆ ಅವಕಾಶ ಕೊಡ್ತಾರೆ ಪ್ರಶ್ನೆ ಕೇಳಕ್ಕೆ, ಬಟ್ ಇನ್ನು ಕೆಲವರಿಗೆ ನಮ್ಗೆ ರಿಯಲಿ ಪ್ರಾಬ್ಲಮ್ ಇದ್ದಾಗ ಕೇಳಿ ಸುಮದ್ರ ಆಮೇಲೆ ಬಾ ಚೇಂಬರ್ಗೆ ಬಾ. ಆಮೇಲೆ ಚೇಂಬರ್ಗೆ ಯಾರು ಚಾನ್ಸೇ ಇಲ್ಲ. ಓಕೆ, ದಟ್ ಇಸ್ ಎನ್ಕರೇಜಿಂಗ್ ಕ್ವಶನ್ಸ್, ಗಿವಿಂಗ್ ಅಸೈನ್ಮೆಂಟ್ಸ್. ಇದು ಒಂದು ದೊಡ್ಡ ಇಶ್ಯೂ. ಅಸೈನ್ಮೆಂಟ್ಗಳನ್ನು ನಾವು ಕೊಡ್ತೀವಿ 70, 80, 60, 100 ಡಿಪೆಂಡಿಂಗ್ ಆನ್ ದ ಸ್ಟ್ರೆಂತ್ ಆಫ್ ದ ಕ್ಲಾಸ್. ಸ್ಟೂಡೆಂಟ್ಸ್ ಸಬ್ಮಿಟ್ ಮಾಡಿದ ಮೇಲೆ ಅದನ್ನ ಓದ್ತೀವಾ, ಓದಿದ ಕಮೆಂಟ್ ಕೊಡ್ತೀವಾ, ಕಮೆಂಟ್ ಕೊಟ್ಟವನಿಗೆ ಕರೆಕ್ಷನ್ ಮಾಡಕ್ಕೆ ಹೇಳ್ತೀವಾ? ರೋಲ್ ಆಫ್ ಟೀಚರ್ಸ್ ಇವಲ್ಲ. ನಾನು ಫಸ್ಟ್ ಟೈಮ್ 2002ನಲ್ಲಿ BA ಟೀಚಿಂಗ್ ಸ್ಟಾರ್ಟ್ ಮಾಡಿದಾಗ ಅಸೈನ್ಮೆಂಟ್ಸ್ ಕೊಟ್ಟೆ. ಫಸ್ಟ್ ಅಸೈನ್ಮೆಂಟ್ಗೂ ಮತ್ತು ಆ ಕ್ಲಾಸಲ್ಲಿ ಇರ್ತಕ್ಕಂಥ 85 ವಿದ್ಯಾರ್ಥಿಗಳ ಅಸೈನ್ಮೆಂಟ್ ಆಲ್ಮೋಸ್ಟ್ ಸೇಮ್. ಮೊದಲನೇ ಅಸೈನ್ಮೆಂಟ್ ನೋಡಿದೆ, ಟಿಕ್ ಮಾಡಿ ಎಲ್ಲ ಕರೆಕ್ಟ್ ಮಾಡಿದೆ. ಎರಡನೇ ಅಸೈನ್ಮೆಂಟ್ ಕಾಪಿಡ್ ಫ್ರಮ್ ಅಂತ ID ನಂಬರ್ ಹಾಕಿ, ಮುಂದಿನ 84ಗೂ ಕಾಪಿಡ್ ಫ್ರಮ್ ಅಂತ ಹಾಕಿದ್ವಿ. ಅವಾಗ ವಿದ್ಯಾರ್ಥಿಗಳು ಬಂದಿಲ್ಲ, ಸರ್ ನಂದು ಒರಿಜಿನಲ್, ನಮ್ಗೆ ಯು ಶುಡ್ ಟೆಲ್ ಮಿ ಇನ್ ದ ಕ್ಲಾಸ್ ಹೂ ಇಸ್ ಒರಿಜಿನಲ್ ಆ್ಯಂಡ್ ಹೂ ಕಾಪಿಡ್ ಫ್ರಮ್ ಹೋಮ್. ಆಯ್ತಾ? ಯಾರು ಹೇಳಲಿಲ್ಲ, ಯಾಕೆ ಹುಡುಗರಲ್ಲಿ ಬಹಳಷ್ಟು ಅಂತ ಇದಿರುತ್ತೆ, ಯೂನಿಟಿ, ಯಾರು ಹೇಳಲ್ಲ ಅಂತ. ಓಕೆ, ನೀವು ಯಾರು ಹೇಳಲ್ಲ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಅಸೈನ್ಮೆಂಟ್. ಆವಾಗ ಈ ಸಮಸ್ಯೆ ಇಲ್ಲ, ಕಾಪಿಡ್ ಇಲ್ಲ, ಎಲ್ಲಾದ್ರೂ ಡಿಫ್ರೆಂಟ್ ಆಗಿದೆ. ಇಟ್ ಮೀನ್ಸ್ ದೇ ಹ್ಯಾವ್ ಡನ್ ಸಮ್ ಒರಿಜಿನಲ್ ವರ್ಕ್. ಎಲ್ಲ ಸೋರ್ಸಸ್ ಹೆಚ್ಚು ಕಡಿಮೆ ಕಾಮನ್ ಇದೆ ಎಲ್ಲರೂ. ಅದೇ ಲೈಬ್ರರಿ, ಅದೇ ಪುಸ್ತಕಗಳು, ಇವಾಗ ಅದೇ ಇಂಟರ್ನೆಟ್ ಸೋರ್ಸ್ಗಳು. ಆದರೆ ಹೌ ಯು ಆರ್ ರೀಡಿಂಗ್ ದಟ್ and how we are motivating them to read it and how we are motivating them to present it in the writing or in the oral presentations. Co-curricular and extracurricular activities. ಇದನ್ನು ಸುಮಾರಷ್ಟು ಬಾರಿ ನಾವು we use them synonymously. Co-curricular, extracurricular activities. ಅದಕ್ಕೆ ಏನು ಡಿಫರೆನ್ಸ್ ಇದೆ ಅಂತಕ್ಕಂಥದ್ದನ್ನ ನಿಮ್ಮ ಎದುರುಗಡೆ ಇಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಕಾಮನ್ ವಿಚಾರ ಏನಪ್ಪ ಅಂದ್ರೆ, ಎರಡಕ್ಕೂ ಇದು ಆಫ್ ದ ಕ್ಲಾಸ್ ಆಕ್ಟಿವಿಟಿ, ಐದರ್ ಇಟ್ ಇಸ್ ಕೋ-ಕರಿಕ್ಯುಲರ್ ಆರ್ ಎಕ್ಸ್ಟ್ರಾ ಕರಿಕ್ಯುಲರ್. ಬೇಸಿಕ್ ಡಿಫರೆನ್ಸ್ ಏನಪ್ಪ ಅಂದ್ರೆ, ಕೋ-ಕರಿಕ್ಯುಲರ್ ಆಸ್ ಇಟ್ ಸೇಸ್ ಇಟ್ ಇಸ್ ಪಾರ್ಟ್ ಆಫ್ ದ ಕರಿಕ್ಯುಲರ್. ಇಟ್ ಮೀನ್ಸ್ ಇಟ್ ಈಸ್ ಕಾಂಪ್ಲಿಮೆಂಟ್ ಅಂಡ್ ಎನ್ಹಾನ್ಸ್ ದಿ ಅಕಾಡೆಮಿಕ್ ಲರ್ನಿಂಗ್. ನನ್ನ ಕೋರ್ಸ್ ಏನಿದೆ ಅದಕ್ಕೆ ಸಪೋರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ, ಸೆಮಿನಾರ್ ಮಾಡ್ತಾ ಇದ್ದೀನಿ, ಆ ಕೋರ್ಸ್ ಅಲ್ಲಿ ಸೆಮಿನಾರ್ ಕೊಡ್ತಾ ಇದ್ದೀನಿ. ಸೊ ದಟ್ ಆಡ್ಸ್ ಟು ಮೈ ನಾಲೆಜ್ ಬೇಸ್. So that is why we call it as co-curricular activity. Quiz ಇದೆ, ಆ ಸಬ್ಜೆಕ್ಟ್ ಕ್ವಿಜ್ ಇದೆ, ಆ ಡೊಮೇನ್ ಅಲ್ಲಿ ಕ್ವಿಜ್ ಮಾಡ್ತಾ ಇದ್ದೀವಿ. ದಟ್ ಇಸ್ ಸಪೋರ್ಟ್. ದೆನ್ ಎಕ್ಸ್ಟ್ರಾ ಕರಿಕ್ಯುಲರ್, ಇಟ್ ಇಸ್ ಆಪ್ಷನಲ್. ಯಾಕಂದ್ರೆ ಇಟ್ ಮೇ ಆರ್ ಮೇ ನಾಟ್ ಸಪೋರ್ಟ್.
It may or may not support you, and it is optional and not explicitly connected with your academic learning. But given an opportunity, indirectly it is helping you. Okay, for example, sports. We say that healthy mind and a healthy body. How can we develop a healthy body without sports activities, without our involvement in the sports and other games activities? It is not possible. Now, this is a list. This is an indicative list of steps. We can go on adding to this depending on the circumstances. But my point is to focus on the issue, the role of a teacher. The first one is how I am creating an occasion. How I am creating an occasion. How I am setting the climate for my students. That is very, very important. ಈಗ ಇನ್ನೊಂದು ಸಣ್ಣ ವಿಚಾರ ನಾನು ಈಗ ತೋರಿಸಿದ್ದೆ 1113 ವಿಶ್ವವಿದ್ಯಾಲಯಗಳು ನಮ್ಮ ದೇಶದಲ್ಲಿದೆ. 140 ಕೋಟಿ ಟೋಟಲ್ ಪಾಪ್ಯುಲೇಷನ್. ಅಮೆರಿಕದ ಪಾಪ್ಯುಲೇಷನ್ ಎಷ್ಟು? ಸುಮಾರು 33 ಕೋಟಿ. ಅಮೆರಿಕದಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳಿದೆ? ಯಾರಾದರೂ ಗೆಸ್ ಮಾಡಿ ಹೇಳ್ತಾರಾ? ವೈಲ್ಡ್ ಗೆಸಸ್, ಇಂಟೆಲಿಜೆಂಟ್ ಗೆಸಸ್, ಹಾಗೆ ರ್ಯಾಂಡಮ್ ಆಗಿ ಏನಾದ್ರು ಹೇಳೋದಾದ್ರೆ ಎಷ್ಟಿರ್ಬೋದು? ಅಮೆರಿಕದಲ್ಲಿ 33 ಕೋಟಿ ಪಾಪ್ಯುಲೇಷನ್. ನಾವು 140 ಕೋಟಿಗೆ 1113. ಮಿನಿಸ್ಟರ್ ಆಫ್ ಎಜುಕೇಶನ್ 23ರ ಆನ್ಯುವಲ್ ರಿಪೋರ್ಟ್ ಕಾಣುತ್ತೆ. ಅಮೆರಿಕದಲ್ಲಿ ಎಷ್ಟಿದೆ? ವೈಲ್ಡ್ ಗೆಸಸ್ 4,000. ಅದೇ 1500 ಒಂದೂವರೆ ಸಾವಿರ. ಮತ್ತೆ 78 ಎಕ್ಸಾಕ್ಟ್ಲಿ ಹೇಳ್ತಾರೆ ಅವ್ರು. ಕೌಂಟ್ ಮಾಡಿ ಬಂದಿರೋ ನನಗೆ 70-80. ಓಕೆ. ಮತ್ತೆ ಎನಿ ಅದರ್ ಗೆಸಸ್? ಸುಮಾರು 4,500 ವಿಶ್ವವಿದ್ಯಾಲಯಗಳಿವೆ ಅಮೆರಿಕ. 33 ಕೋಟಿ ಪಾಪ್ಯುಲೇಷನ್. ನಮ್ಮ ಉತ್ತರ ಪ್ರದೇಶಕ್ಕೆ ಸ್ವಲ್ಪ ಮುಂದೆ ಪಾಪ್ಯುಲೇಷನ್ ಅಲ್ಲಿ. ಈಗ ಆಲ್ಮೋಸ್ಟ್ ಆಲ್ ಆಫ್ ದೆಮ್ ಆರ್ ಪ್ರೈವೇಟ್. Even in the publicly funded universities, the positions of a professor are very limited. Permanent professor ಅಂತ ಹೇಳೋದು 1-2 ಇದು ಪೂರ ಯೂನಿವರ್ಸಿಟಿನಲ್ಲಿ. ಅದು ಒಂದೊಂದು ಡಿಪಾರ್ಟ್ಮೆಂಟ್ ಮಾಡಿದ್ರೆ ಒಬ್ಬರು ಇಬ್ಬರು, ಉಳಿದವರೆಲ್ಲ ಕಂಟ್ರಾಕ್ಚುವಲ್, ಟೆಂಪರರಿ. ಬಟ್ ನಾವು ಇವತ್ತಿನ ಕಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ದಿ ಬೆಸ್ಟ್ ರಿಸರ್ಚ್ ಔಟ್ಕಮ್ಸ್ ಆರ್ ಕಮಿಂಗ್ ಫ್ರಮ್ ದೋಸ್ ಯೂನಿವರ್ಸಿಟೀಸ್ ಅಂಡ್ ದಿ ಬೆಸ್ಟ್ ಟ್ಯಾಲೆಂಟ್ ಈಸ್ ಆಫ್ ಆಲ್ ದ ಕಂಟ್ರೀಸ್. ಈ ಇಂಡಿಯಾ ಇರ್ಬೋದು, ಚೈನಾ ಇರ್ಬೋದು, ಇವನ್ ಜಪಾನ್ ಇರ್ಬೋದು, ಎಂಟೈರ್ ಯುರೋಪಿಯನ್ ಯೂನಿಯನ್ ಇರ್ಬೋದು, ಈಸ್ ಮೂವಿಂಗ್ ಟುವರ್ಡ್ಸ್ ದಿ ಅಮೆರಿಕನ್ ಯೂನಿವರ್ಸಿಟೀಸ್. ವೈ? ಕಾರಣಗಳನ್ನು ನಾವೆಲ್ಲರೂ ವಿಶ್ಲೇಷಣೆ ಮಾಡಬಹುದು. ಹೌ ಅಮೆರಿಕ ಇಸ್ ಅಟ್ರಾಕ್ಟಿವ್? ವೈ ಅಮೆರಿಕ ಇಸ್ ಅಟ್ರಾಕ್ಟಿವ್? ನಮ್ಮ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಹೇಳಿದ್ರು, MIT ಅಲ್ಲಿರ್ತಕ್ಕಂಥ 50 ರಾಜ್ಯಗಳ ಬೆಸ್ಟ್ ಟ್ಯಾಲೆಂಟ್ ಅನ್ನ ಇನ್ವೈಟ್ ಮಾಡ್ತಾ ಇದೆ. ಬಟ್ ನಮ್ಮ IITs ಮಾಡ್ತಾ ಇಲ್ಲ. ಕೆಲವೊಂದು ಬಾರಿಂಗ್ ಫ್ಯೂ ಫಸ್ಟ್ ಜನರೇಷನ್ IITs, ಉಳಿದ IITಗಳಿಗೆ ಆ ಥರ ಆಗ್ತಾ ಇಲ್ಲ. ಯಾಕೆ? ಆ ಯೂನಿವರ್ಸಿಟಿಗಳು ಯಾಕೆ ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅಥವಾ ಜನ ಅಲ್ಲಿ ಹೋಗಕ್ಕೆ ಇಷ್ಟಪಡ್ತಾರೆ? ಯಾಕೆ? ಒಂದು ಸಣ್ಣ ಒಂದು ಅಬ್ಸರ್ವೇಷನ್, ಇದು ನನ್ನ ಅಬ್ಸರ್ವೇಷನ್, ಐ ಮೇ ಬಿ ರಾಂಗ್. ನಿಮ್ದು ಹತ್ರ ಇನ್ನೂ ಬೇರೆ ಪಾಯಿಂಟ್ಸ್ ಇದ್ರೆ ನೀವು ಹೇಳ್ಬೋದು. ದೇ ಆರ್ ಕ್ರಿಯೇಟಿಂಗ್ ಸಚ್ ಅನ್ ಎನ್ವಿರಾನ್ಮೆಂಟ್ ಟು ನರ್ಚರ್ ಯುವರ್ ಕ್ರಿಯೇಟಿವಿಟಿ. ನಿಮ್ಮ ಕ್ರಿಯೇಟಿವಿಟಿಗೆ ಅವರು ಒಂದು ಒಳ್ಳೆ ಸ್ಪೇಸ್ ಅನ್ನು ಕೊಡ್ತಾರೆ, ಪ್ರೊವೈಡೆಡ್ ಯು ಹ್ಯಾವ್ ದಟ್ ಕ್ರಿಯೇಟಿವಿಟಿ. ಇದು ಒಂದು ವಿಚಾರ. ಇದಕ್ಕೆ ಇನ್ನೊಂದು ವಿಚಾರ ನಿಮಗೆ ಹೇಳ್ತಾರೆ. ಏನಪ್ಪ ಅದು? ಪಾಪ್ಯುಲೇಷನ್ ಜೆನೆಟಿಕ್ಸ್, ಹ್ಯೂಮನ್ ಜೆನೆಟಿಕ್ಸ್ ಸ್ಟಡಿ ಮಾಡಿದ್ರೆ ಪಾಪ್ಯುಲೇಷನ್ ಜೆನೆಟಿಕ್ಸ್, ನಾವು ಅಗ್ರಿಕಲ್ಚರ್ ಜೆನೆಟಿಕ್ಸ್ ಸ್ಟಡಿ ಮಾಡ್ತೇವೆ. ಪಾಪ್ಯುಲೇಷನ್ ಜೆನೆಟಿಕ್ಸ್ ಥಿಯರಿ ಏನು ಹೇಳುತ್ತಪ್ಪ ಅಂತಂದ್ರೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಫಾರ್ ಎವ್ರಿ 10,000 ಪಾಪ್ಯುಲೇಷನ್ ದೇರ್ ಇಸ್ ಒನ್ ಎಕ್ಸ್ಟ್ರಾ ಆರ್ಡಿನರಿ ಹ್ಯೂಮನ್ ಬೀಯಿಂಗ್, ಇಂಡಿವಿಜುವಲ್. 10,000 ಜನಸಂಖ್ಯೆ ಎಲ್ಲಿದೆಯೋ ಆ 10,000ದಲ್ಲಿ ಒಬ್ಬ ಎಕ್ಸ್ಟ್ರಾ ಆರ್ಡಿನರಿ ಇರ್ತಾನೆ. ಇನ್ ಆಲ್ ಆಸ್ಪೆಕ್ಟ್ಸ್ ಮಲ್ಟಿ ಡಿಸಿಪ್ಲಿನರಿ, ಮಲ್ಟಿ ಡೈಮೆನ್ಷನಾಲಿಟಿ ಅಂತ ಬೆಳಗ್ಗೆ ನಮ್ಮ ಸರ್ ಹೇಳ್ತಾ ಇದ್ರು. ಆ ಒಂದು ಕ್ವಾಲಿಟಿ ಈ ಥಿಯರಿ ನೋಡಿಕೊಂಡ್ರೆ
ಅಮೆರಿಕನ್ ಪಾಪ್ಯುಲೇಷನ್ಗೂ ಇಂಡಿಯನ್ ಪಾಪ್ಯುಲೇಷನ್ ನಾವು ಕಂಪೇರ್ ಮಾಡಿದ್ರೆ ಎಕ್ಸ್ಟ್ರಾ ಆರ್ಡಿನರಿ ಇರ್ತಕ್ಕಂಥ ನಂಬರ್ ಯಾವ ದೇಶದಲ್ಲಿ ಜಾಸ್ತಿ ಆಗ್ಬೇಕಾಗಿತ್ತು? ಆದ್ರೆ ಎಲ್ಲಿ ಇದೆ? ಯಾಕೆ ಹಿಂಗಾಯ್ತು? ಚೈನಾ ಅಲ್ಲೂ ಇಲ್ಲ, ಇಂಡಿಯಾ ಇಲ್ಲೂ ಇಲ್ಲ, ಬೇರೆ ಬೇರೆ ದೇಶಗಳು ಕಂಪೇರ್ ಮಾಡಿದ್ರು ಇಷ್ಟೇ ಇದೆ ವರ್ಲ್ಡ್ ಓವರ್ ಅಪ್ಲೈ. ಈ ಎಲ್ಲ ಟ್ಯಾಲೆಂಟ್ ಅನ್ನ ಅವ್ರು ಇನ್ವೈಟ್ ಮಾಡ್ತಾ ಇದ್ದಾರೆ. ಯಾಕೆ ಇನ್ವೈಟ್ ಮಾಡ್ತಾ ಇದ್ದಾರೆ? ಹೆಂಗೆ ಇನ್ವೈಟ್ ಮಾಡ್ತಾ ಇದ್ದಾರೆ? ದೇ ಆರ್ ಪ್ರೊವೈಡಿಂಗ್ ದಮ್ ದ ಅಪಾರ್ಚುನಿಟೀಸ್. ಒಬ್ಬ BSc ಅಥವಾ ಏನೋ ಒಂದು ಬೇರೆ ವಿಷಯಗಳಲ್ಲಿ ಓದಿರ್ತಕ್ಕಂಥವ್ರಿಗೆ ಅವನು ಇನ್ನೊಂದು ಆಫ್ ದ ಟ್ರ್ಯಾಕ್ ಹೋಗ್ಬಿಟ್ಟು ಇನ್ನೊಂದು ಯಾವುದೋ ಅಡ್ಮಿಷನ್ ಕೇಳಕ್ ಹೋದ್ರೆ ನಮ್ಮ ಯೂನಿವರ್ಸಿಟಿ ಕೊಡುತ್ತಾ? BA ಫೈನ್ ಆರ್ಟ್ಸ್ ಮಾಡಿದ್ದಾನೆ, ಅವನು MA ಎಕನಾಮಿಕ್ಸ್ ಮಾಡಬಹುದು. ಇಸ್ ಇಟ್ ಪಾಸಿಬಲ್? ನಮ್ಮ ಕಂಡೀಷನ್ ಅಲ್ಲಿ ಇಲ್ಲ. ಬಟ್ ಅಮೆರಿಕನ್ ಯೂನಿವರ್ಸಿಟಿ ಹೇಳುತ್ತೆ ಎಸ್ ಯು ಕ್ಯಾನ್. ಬಟ್ ನಮಗೊಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಆ ಎಂಟ್ರೆನ್ಸ್ ಎಕ್ಸಾಮ್ ನೀವು ಪಾಸ್ ಮಾಡಿ ಬರ್ಬೇಕು. ಆ ಎಂಟ್ರೆನ್ಸ್ ಎಕ್ಸಾಮ್ ಪೇಪರ್ ಲೀಕ್ ಆಗಬೇಕಿಲ್ಲ. ಇನ್ನು ಮುಂದಿನ ನಾಯಿಂದ ಹೇಳಂಗಿಲ್ಲ, ಟಫ್ ಆಗಿರುತ್ತೆ. ಆ BA ಲೆವೆಲ್ ಅಲ್ಲಿ, BA ಎಕನಾಮಿಕ್ಸ್ ಲೆವೆಲ್ ಅಲ್ಲಿ ನೀವು ಏನೇನು ತಿಳ್ಕೋಬೇಕಾಗಿತ್ತೋ ಅದನ್ನ ನೀವು BA ನಲ್ಲಿ ಓದಿಲ್ಲ. ಆದ್ರೆ ಆ ಎಂಟ್ರೆನ್ಸ್ ಎಕ್ಸಾಮ್ ಸಲುವಾಗಿ ನೀವು ಓದ್ಕೊಂಡಿದ್ರೆ ಆ ಎಕ್ಸಾಮ್ ಪಾಸ್ ಆದ್ರೆ ನಿಮಗೆ MA ಎಕನಾಮಿಕ್ಸ್ ಕೊಡ್ತೀವಿ ಅಡ್ಮಿಷನ್. MA ಎಕನಾಮಿಕ್ಸ್ ಅಡ್ಮಿಷನ್ ಕೊಡ್ತೀವಿ. ಇದು ಎನ್ವೈರನ್ಮೆಂಟಲ್ ಕ್ರಿಯೇಟ್ ಮಾಡ್ತಾರೆ. ಎನ್ವೈರನ್ಮೆಂಟಲ್ ಕ್ರಿಯೇಟ್. ಸೊ ಈ ತರ ಒಂದು ಫ್ರೀ ಎನ್ವೈರನ್ಮೆಂಟ್ ನಿಮಗಿದ್ದಾಗ ನಿಮ್ದೇ ಒಂದು ಐಡಿಯಾ ಈ ಸ್ಪೇಸ್ ನಾನು ಸೈಂಟಿಸ್ಟ್ ಹೋಗ್ತಾ ಇದ್ದಾರಲ್ಲ, ಈಗ ನೀವೆಲ್ಲ ಕೇಳ್ತಾ ಇದ್ದಾರೆ, ರಾಕೇಶ್ ಶರ್ಮಾ ಹೋಗಿ ಬಂದ್ರು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಸ್ಪೇಸ್ ಸೂಟ್ ಅನ್ನ ಡಿಸೈನ್ ಮಾಡೋದು, ಆ ಸ್ಪೇಸ್ ಸೂಟ್ ಅನ್ನ ಡಿಸೈನ್ ಮಾಡೋಕ್ಕೆ ಟ್ರೆಡಿಷನಲಿ ನಾವು ಟೆಕ್ಸ್ಟೈಲ್ ಇಂಜಿನಿಯರ್ಸ್, ಮಟೀರಿಯಲ್ ಸೈಂಟಿಸ್ಟ್ ಇಂಥವ್ರಿಗೆಲ್ಲ ಕೊಡ್ತೀವಿ ಟಾಸ್ಕ್. ನೋಡಿ ಹಂಗೆ ಇದೆ, ಅಲ್ಲಿ ಈ ಥರದ ಎನ್ವೈರನ್ಮೆಂಟ್ ಇರುತ್ತೆ, ಈ ಥರದನ್ನ ಡಿಸೈನ್ ಮಾಡೋದು. ಅವ್ರು ಮಾಡಿರೋ ಯಾವುದೇ ಡಿಸೈನ್ಸ್ ಅಕ್ಸೆಪ್ಟ್ ಆಗಲಿಲ್ಲ, ಯಾಕಂದ್ರೆ ಅಲ್ಲಿ ವೈಬಲ್ ಇರಲಿಲ್ಲ ಆ ಕಂಡೀಷನ್ ಅಲ್ಲಿ. ಆವಾಗ ಏನ್ ಮಾಡಿದ್ರು ಅಂದ್ರೆ ಅಕ್ರಾಸ್ ದ ಡಿಸಿಪ್ಲಿನ್ಸ್ ಆಗಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬಂದಲ್ಲಿ ಅದ್ರಲ್ಲಿ ಸೋಷಿಯಲ್ ಸೈಂಟಿಸ್ಟ್ ಇದ್ರು, ಬಯಾಲಜಿಸ್ಟ್ ಇದ್ರು, ಇಂಜಿನಿಯರ್ಸ್ ಇದ್ರು, ಟೆಕ್ಸ್ಟೈಲ್ ಇಂಜಿನಿಯರ್ಸ್ ಇದ್ರು, ಎಲ್ಲಾ ತರದ ಗ್ರೂಪ್ಸ್ ಅನ್ನ ಕರೆದ್ಬಿಟ್ಟು ಅವರಿಗೆ ಈ ಟಾಸ್ಕ್ ಅನ್ನು ಕೊಟ್ಟರು, ನೀವು ಡಿಸೈನ್ ಮಾಡಿ. ಕೊನೆಗೆ ಅಕ್ಸೆಪ್ಟ್ ಆಗಿರ್ತಕ್ಕಂಥ ಡಿಸೈನ್ ವಾಸ್ ಡೆವಲಪ್ಡ್ ಬೈ ಎ ಗ್ರೂಪ್ ಆಫ್ ಬಯಾಲಜಿಸ್ಟ್. ನಾವೇನಂತೀವಿ ಅವರಿಗೆ? ಬಯಾಲಜಿಸ್ಟ್ ಮೀನ್ಸ್ ಎಂಟಮಾಲಜಿ, ಪೆಥಾಲಜಿ, ಮೈಕ್ರೋಬ್ಸ್, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ. ಇದು ಬಿಟ್ಟರೆ ಇವರಿಗೇನು ಗೊತ್ತಿರಲ್ಲ. ಬಟ್ ಅವ್ರು ಏನ್ ಮಾಡಿದ್ರು? ಸ್ಪೇಸ್ ಸೂಟ್ ಅನ್ನು ಡಿಸೈನ್ ಮಾಡಿದ್ರು. ಅಲ್ಲಿ ಒಂದು ಕ್ರಿಯೇಟಿವಿಟಿಗೆ ಸ್ಪೇಸ್ ಇದೆ. ಅದೇ occasionally what kind of topics that you are selecting for any of these activities ಅಲ್ಲಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ನಿರ್ಧಾರ ಆಗುತ್ತೆ. ಯಾವ ತರದ ಟಾಪಿಕ್ಸ್ ಅನ್ನು ಡಿಸೈಡ್ ಮಾಡ್ತಾರೆ, ಯಾವ ಕಾಂಟೆಕ್ಸ್ಟ್ ಗೆ ಡಿಸೈಡ್ ಮಾಡ್ತಾರೆ, ಈಗ ಕರೆಂಟ್ ಸಿಚುವೇಶನ್ ಏನಿದೆ ಅದಕ್ಕೆ ಈ ಟಾಪಿಕ್ ಈಗ ಹೊಂದಾಣಿಕೆ ಇದೆಯೋ ಇಲ್ಲೋ. there are so many issues. Then creating an ambience, ಇದರ ಬಗ್ಗೆ ನಾನು ಮಾತಾಡ್ತೀನಿ. The most important thing is what kind of judges. ನನ್ನೆ ಈ ಸ್ಲೈಡ್ಸ್ ನ ಇಲ್ಲೇ ಕೂತ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ. ಡಾಕ್ಟರ್ ಜೆ ಪ್ರಭಾಕರ್ ತೋರ್ಸ ಇದೇನು ಸರ್ ಜಡ್ಜಸ್ ಅಂತ ಬಂದ್ಬಿಟ್ಟಿದ್ರೆ ನಾನು ಸರ್ ಜಡ್ಜಸ್ ಪ್ಲೇ ದ ಕೀ ರೋಲ್. ಒಂದು ಟಾಪಿಕ್ ಇದೆ, ಡಿಬೇಟ್ ಕಾಂಪಿಟೇಷನ್ ಇದೆ, ಆ ಟಾಪಿಕ್ ನ ಆ ಡಿಬೇಟ್ ಕಾಂಪಿಟೇಷನ್ ನ ಜಡ್ಜ್ ಮಾಡಕ್ಕೆ ಯಾರು ಅರ್ಹ ವ್ಯಕ್ತಿ, ಅವರಿಗೆ ಆ ಲೆವೆಲ್ ಆಫ್ ಕಾಂಪಿಟೆನ್ಸಿ ಇದೆಯಾ ಇಲ್ವಾ? ನನಗೆ 22 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಟೀಚಿಂಗ್ ಅಲ್ಲಿ. ನನಗೆ ಕರೆದು ಬಿಟ್ರೆ ಒಂದು ಯಾವುದೋ ಟಾಪಿಕ್ ನನಗೆ ಎಕ್ಸ್ಪರ್ಟೈಸ್ ಇಲ್ಲ, ಕೋರ್ಸ್ ಇದ್ರೆ ಪೊಸಿಷನ್ ಇದೆ, ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಆ ಟಾಪಿಕ್ ನಾನು ಸೂಟಬಲ್ ಇಲ್ಲ, ನಾನು ಮಾಡೋ ಜಡ್ಜ್ಮೆಂಟ್ ತಪ್ಪಾಗುತ್ತೆ. ಸ್ಟೂಡೆಂಟ್ಸ್ ಏನೋ ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಕೊಡಕ್ಕಾಗುತ್ತೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೆಟಪ್ ಅಲ್ಲಿ ಅಗ್ರಿ ಯೂನಿಫೆಸ್ಟ್ ಅಂತ ಮಾಡ್ತಾರೆ. ಇಂಟರ್ ಯೂನಿವರ್ಸಿಟಿ ಫೆಸ್ಟಿವಲ್ ಜಂಬಲ್ ಯೂನಿವರ್ಸಿಟಿಗಳೆಲ್ಲ ಅದಕ್ಕೆ ನಮ್ದು ಅಗ್ರಿ ಯೂನಿಫೆಸ್ಟ್ ಅಂತ. ನಾನು ಸುಮಾರು 11 ಅಗ್ರಿ ಯೂನಿಫೆಸ್ಟ್ ನಾನು ನನ್ನ ಟೀಮನ್ನು ಕರ್ಕೊಂಡು ನನ್ನ ಯೂನಿವರ್ಸಿಟಿನ ರಿಪ್ರೆಸೆಂಟ್ ಮಾಡಿದ್ದೆ. ಅದರಲ್ಲಿ ಸ್ಪೆಷಲಿ ಜಡ್ಜಸ್ ನಾವು ಇವತ್ತು ಚರ್ಚೆ ಬಂದಾಗ ಆ ವಿಚಾರ ನಾವೆಲ್ಲ ಒಂದು ಕಡೆ ಚರ್ಚೆ ಮಾಡ್ತೀವಿ. ಆನಂದ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಗುಜರಾತ್, ಆವಾಗ ಅದು ಗುಜರಾತ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತಿದ್ರು, ಈಗ ಹೆಸರು ಚೇಂಜ್ ಆಗಿದೆ, ಅದಕ್ಕೆ ಆನಂದ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಗೆ ಹೋದಾಗ
ಆ ಜಡ್ಜಸ್ ಇಂಟ್ರೊಡ್ಯೂಸ್ ಮಾಡ್ತಿದ್ರು. ಯಾವ ಜಡ್ಜಸ್ ಪದ್ಮಶ್ರೀ, ಪದ್ಮಭೂಷಣ್, ಸಂಗೀತ ನಾಟಕ ಅಕಾಡೆಮಿ ಮೆಂಬರ್, ಸಾಹಿತ್ಯ ಅಕಾಡೆಮಿ ಸದಸ್ಯರು ಅಥವಾ ನಿವೃತ್ತ ಸದಸ್ಯರು, ಈ ಫಾರ್ಮರ್ ವೈಸ್ ಚಾನ್ಸಲರ್, ಈ ಸಬ್ಜೆಕ್ಟ್ ಈ ಎಕ್ಸ್ಪರ್ಟ್, ಆವಾಗ ಕೇಳಿದ ತಕ್ಷಣ ಹುಡುಗರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಇಂಥ ಹೈ ಲೆವೆಲ್ ಪ್ರೊಫೈಲ್ ಇರೋರ ಎದುರುಗಡೆ ನಾನು ಡಿಬೇಟ್ ಮಾಡ್ತಾ ಇದ್ದೀನಿ, ನಾನು ಕ್ವಿಜ್ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ, ನಾನು ಎಲೋಕೇಶನ್ ಮಾಡ್ತಾ ಇದ್ದೀನಿ, ನಾನು ಎಕ್ಸ್ಟೆಂಪೋರ್ ಮಾಡ್ತಾ ಇದ್ದೀನಿ, ಅವ್ರು ನನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ. ನಾನು ಹಾಡು ಹೇಳೋದು ಸಂಗೀತ ನಾಟಕ ಅಕಾಡೆಮಿ ಮೆಂಬರ್, ಫಾರ್ಮರ್ ಚೇರ್ಮನ್ ಆಫ್ ಸಂಗೀತ ನಾಟಕ ಅಕಾಡೆಮಿ, ಅವ್ರ ಎದುರುಗಡೆ ನಾನು ಹಾಡು ಹೇಳ್ತಾ ಇದ್ದೀನಿ, ಅವರು ಸ್ಪೆಷಲೈಸೇಷನ್ ಇದು ಅಂಥವ್ರ ಎದುರುಗಡೆ ನಾನು ಪ್ರೆಸೆಂಟ್ ಮಾಡಿದಾಗ ಅವ್ರು ನನ್ನ ಟ್ಯಾಲೆಂಟ್ ಅನ್ನು ರಿಕಗ್ನೈಸ್ ಮಾಡ್ತಾರೆ. ಆ ವಿದ್ಯಾರ್ಥಿಯ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿರುತ್ತೆ. ನನಗೂ ಹಾಡು ಹೇಳಕ್ಕೆ ಬರುತ್ತೆ. ನಾನು ನಮ್ಮ ಗ್ಯಾದರಿಂಗ್ ಸ್ಕೂಲ್ ಗ್ಯಾದರಿಂಗ್ ಅಲ್ಲಿ ಹಾಡು ಹೇಳ್ತಿದ್ದೆ, ನಾನು ಜಡ್ಜ್ ಮಾಡಬಹುದು, ನಾನು ಜಡ್ಜ್ ಮಾಡ್ಬೋದು, ಬಟ್ ಅದು ರಿಯಲ್ ಜಡ್ಜ್ಮೆಂಟ್ ಆಗುತ್ತೆ. ಜಡ್ಜಸ್ ಆರ್ ವೆರಿ ಇಂಪಾರ್ಟೆಂಟ್. ದೆನ್ motivating the students to participate. That is the key role of a teacher. Key role of a teacher. Esto jana out of shyness, out of this phobia, they don't participate. They don't want to participate because of this. But it is our responsibility to bring them on the podium, to make them to speak. Avaga changes agutte. Then extracurricular activities, the events are different, the roles are same. The role of a teacher is same. ಅದರಲ್ಲಿ ನಾವು ಯಾವ ಥರ ಈ ಫೋಟೋಸ್ ಕಳೆದ 4 ಫೋಟೋಸ್ ನೆನ್ನೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ. ನಿನ್ನೆ ಸಾಯಂಕಾಲ ಫೋಟೋಸ್ ಬಂದು ಅದನ್ನೇ ಹಾಕಿದೆ. ನಮ್ಮ ಸ್ಟೂಡೆಂಟ್ಸ್ ನೋಡಿ ಅಲ್ಲಿ ಹರ್ಡಲ್ ಇದರಲ್ಲಿ ಜಂಪ್ ಅಲ್ಲಿ ಹರ್ಡಲ್ ರೇಸ್ ಅಲ್ಲಿ ಯಾವ ಥರ ಇದೇ ಥರ ಟೀಚರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ದೇ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ದ ಹರ್ಡಲ್ ರೇಸ್. ಈ ವಯಸ್ಸಲ್ಲಿ 40-50 ವಯಸ್ಸಲ್ಲಿ ಆ ಜಗದು ಮುಂದೆ ಓಡಬೇಕಲ್ಲ, ಅದನ್ನ ಕಡಿಮೆ ಮಾತಲ್ಲ, ಓಡೋದು ದೊಡ್ಡ ಮಾತು. ಬಟ್ ಹರ್ಡಲ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ದ್ಯಾಟ್ ಮೋಟಿವೇಟ್ಸ್ ದ ಸ್ಟೂಡೆಂಟ್ಸ್. ಟಗ್ ಆಫ್ ವಾರ್ ಅಲ್ಲಿ ಪ್ರತಿ ವರ್ಷ ನಾವು ಸ್ಟೂಡೆಂಟ್ಸ್ ಜೊತೆ ಟಗ್ ಆಫ್ ವಾರ್ ಮಾಡ್ತೇವೆ. ಟಗ್ ಆಫ್ ವಾರ್ ಮಾಡ್ತೇವೆ. ಸುಮ್ಮನೆ ತಮಾಷೆ ಹೇಳ್ತೀವಿ, ನಿಂದ ಐಡಿ ನಂಬರ್ ಎಷ್ಟು, ನೀನ್ ಮಾಡ್ತಾ ಇದ್ದೆ ಬಾಯಿ, ನೀನ್ ಬರ್ತಾ ಇದ್ದ, ನಿಂದ ಐಡಿ ನಂಬರ್ ಹೇಳೋ, ಯಾವ ಡಿಪಾರ್ಟ್ಮೆಂಟ್ ನೀನು, ಸುಮ್ಮನೆ ತಮಾಷೆ. ಅಂದ್ರೆ ಇಂಟರಾಕ್ಷನ್ ಬಿಟ್ವೀನ್ ದ ಟೀಚರ್ ಅಂಡ್ ದ ಸ್ಟೂಡೆಂಟ್ ಗೋಸ್ ಆನ್ ಇನ್ಕ್ರೀಸಿಂಗ್ ಇನ್ ಆಲ್ ದಿಸ್ ಪಾರ್ಟಿ, ಇನ್ ದಿಸ್ ಆಲ್ ದಿಸ್ ಆಕ್ಟಿವಿಟೀಸ್. ರಾತ್ರಿ ಸುಮಾರು 9 ಗಂಟೆ ಆಲ್ ಓವರ್ ಯೂನಿವರ್ಸಿಟಿ ಟಾಪ್ ಅಪ್ಸ್ ಆರ್ ಹಿಯರ್, ಟಾಪ್ ಪೊಸಿಷನ್ಸ್ ಆರ್ ಸ್ಟ್ಯಾಂಡಿಂಗ್ ವಿತ್ ದ ಸ್ಟೂಡೆಂಟ್ಸ್, So that gives the confidence to the students. This is what is the role of a teacher. Then common events, hostel day activities, now celebrate ಮಾಡ್ತೀವಾ. Why I am telling all these things is we have to keep the students engaged throughout the year, not only in studying, teaching. No, that is one part, but the other part is keeping them engaged in all these activities. That gives them the confidence. ಈ ಥರದ ಆಕ್ಟಿವಿಟೀಸ್ ಮಾಡಿದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು, ಇವೆಂಟ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು, ಆಮೇಲೆ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು, ದೇ themselves make the team, they themselves divide the responsibilities and they participate, they organize. The role of a teacher in all these activities is only the facilitator. ನಾವು ಅಲ್ಲಿ ಡಿಸಿಷನ್ ಮಾಡೋಂಗಿಲ್ಲ. ಅವ್ರು ಫೆಸಿಲಿಟೇಟ್ ಮಾಡಿ, ಇಬ್ರು ಊರಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಯ್ತಾ, ಓಕೆ, ಐ ಆಮ್ ಹಿಯರ್ ಟು ರಿಸಾಲ್ವ್, ಬಟ್ go ahead. Then this is very, very important. This is very indicative list. Madam, idar ಬಗ್ಗೆ ಹೇಳಿದ್ರು. Why we need to remember all these people? Because they are the source of inspiration for all of us. So ಇದು ಸಣ್ಣ indicative list, it is not final. ಇಷ್ಟೇ ಮಾಡಬೇಕು ಅಂತಿಲ್ಲ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಏರಿಯಾದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪ್ರದೇಶದಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರ ಒಂದು ಈ ಥರದ ಆಕ್ಟಿವಿಟೀಸ್ ಮಾಡ್ತಾರೆ. ಅವ್ರ ಬಗ್ಗೆ ಕ್ವಿಜ್ ಆಗಿರ್ಬೋದು, ಅವ್ರ ಬಗ್ಗೆ ಡಿಬೇಟ್ ಆಗಿರ್ಬೋದು, ಅವ್ರ ಬಗ್ಗೆ ಎಲೋಕೇಶನ್ ಆಗಿರ್ಬೋದು, ಇನ್ನು ಯಾವುದೇ ಥರದ ಆಕ್ಟಿವಿಟೀಸ್ ಅನ್ನು ನಾವು ಮಾಡಿದಾಗ ಆ ಹುಡುಗರಿಗೂ ಕಾನ್ಫಿಡೆನ್ಸ್ ಬರುತ್ತೆ, ಅದರಿಂದ ಒಂದು ಇನ್ಸ್ಟಿಟ್ಯೂಷನ್ಗೂ ಹೆಸರಾಗುತ್ತೆ. ಸ್ಪೇಸ್ ಫಾರ್ ಕ್ರಿಯೇಟಿವಿಟಿ ಆರ್ ಇನೋವೇಷನ್ ಆಫ್ ದಿ ಲರ್ನರ್ಸ್. ಸ್ಪೆಷಲಿ ಈ ಕಾನ್ಸೆಪ್ಟ್ ಇಂದಲೇ ಇನ್ಕ್ಯುಬೇಟರ್ಸ್, ಈ ಕಾನ್ಸೆಪ್ಟು ನಾವು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನೋಡ್ತೀವಿ ಅಥವಾ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಅಲ್ಲಿ ನೋಡ್ತೀವಿ. ಈಸ್ ಇಟ್ ಲಿಮಿಟೆಡ್ ಓನ್ಲಿ ಟು engineering and medical and agriculture institutions? No. ಇಲ್ಲಿ ನಿಮ್ಮ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ಥರದ ಏನಾದ್ರು ಇದೆಯಾ? ಇನೋವೇಷನ್ ಸೆಂಟರ್, ಇನ್ಕ್ಯುಬೇಟರ್ಸ್, ಟಿಂಕರಿಂಗ್ ಲ್ಯಾಬ್ಸ್ ಇದೆಯಾ? ಯಾವ ಇನ್ಸ್ಟಿಟ್ಯೂಷನ್ ಇದೆ ಮೇಡಮ್?
ಅಲ್ಲ ಯಾವ ಇದಿದೆ ಇದರಲ್ಲಿ ಇನ್ಕ್ಯುಬೇಟರ್ ಇದೆಯಾ, ಇನೋವೇಷನ್ ಸೆಂಟರ್ ಇದೆಯಾ, ಟಿಂಕರಿಂಗ್ ಲ್ಯಾಬ್ ಇದೆಯಾ? We have got tie-ups with incubation centers. ಅಚ್ಚಾ, ಇನ್ಕ್ಯುಬೇಷನ್ ಸೆಂಟರ್ you are tied up with them. That is what is the best initiative. ನಾವು ಇಂಡಿಪೆಂಡೆಂಟ್ ಆಗಿ ಮಾಡದೇ ಇದ್ರು we can tie up with any of the colleges. ಯಾಕೆಂತಂದ್ರೆ ವಿದ್ಯಾರ್ಥಿಗಳ ಒಂದು ಕ್ರಿಯೇಟಿವಿಟಿಗೆ ಒಂದು ಸ್ಪೇಸ್ ಕೊಡ್ತಾ ಇದೆ, ಒಂದು ಸ್ಪೇಸ್ ಕೊಡ್ತಾ ಇದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ರಫ್ತಾರ್ ಅಂತ ಒಂದು ಸ್ಕೀಮ್ ಇದೆ. ದಟ್ ಇಸ್ ನಥಿಂಗ್ ಬಟ್ ಇನ್ಕ್ಯುಬೇಟರ್ ಇನ್ ಅಗ್ರಿಕಲ್ಚರ್. ಗೌರ್ಮೆಂಟ್ ಅಲ್ಲೂ ಎಲ್ಲೋ ಒಂದ್ ಕಡೆ ಒಂದು ಇಶ್ಯೂ ಇರುತ್ತೆ. ನಮ್ಮ ವಿಶ್ವವಿದ್ಯಾಲಯಕ್ಕೆ ಕೊಡ್ಬೇಕಂದ್ರೆ ಬನಾರಸ್ ಯೂನಿವರ್ಸಿಟಿ ಕೊಡಬೇಕು ಅಂತಂದಾಗ instead of giving it to Institute of Agricultural Sciences, they gave it to IIT BHU. RKBO ರಫ್ತಾರ್ ಕೃಷಿ ವಿಕಾಸ ಯೋಜನಾ ನಮ್ಮ ಬೇಸಿಕಲಿ ಅಗ್ರಿಕಲ್ಚರ್ ಐಡಿಯಾಸ್ನ, ಅಗ್ರಿಕಲ್ಚರ್ ಇನೋವೇಷನ್ ನರ್ಚರ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಎರಡು ತರದ ಇನೋವೇಷನ್ಗೂ ಸಪೋರ್ಟ್ ಮಾಡ್ತಾರೆ. ಒಂದು ಬೇಸಿಕ್ ಐಡಿಯಾ, ನಿಮ್ಮಲ್ಲಿ ಕ್ರೂಡ್ ಐಡಿಯಾ ಇದೆ, ಅದನ್ನ ಸ್ಟೂಡೆಂಟ್ಸ್ ಬಂದು ಪ್ರೆಸೆಂಟ್ ಮಾಡ್ತಾರೆ. ಅದರಲ್ಲಿ ಯಾವ ಒಂದು ಟೀಮ್ ಇರುತ್ತೆ, ಆ ಟೀಮ್ ಅನ್ನು ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆ 5 ಲಕ್ಷ ರೂಪಾಯಿ ಕೊಡ್ತಾರೆ. ನಿಮ್ಮ ಹತ್ರ ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಕೇವಲ ಐಡಿಯಾಸ್ ಇದೆ. ಅದಕ್ಕೆ 5 ಲಕ್ಷ ರೂಪಾಯಿ ನಿಮಗೆ ಕ್ಯಾಶ್ ಕೊಡ್ತಾರೆ. ನೀವು ಇದನ್ನ ಖರೀದಿ ಮಾಡಬೇಕು, ಅದನ್ನ ಖರೀದಿ ಮಾಡಬೇಕು, ತರಬೇಕು, ಅದಕ್ಕೆ ಸ್ಪೇಸ್ ಕೊಡ್ತಾರೆ. ಅದನ್ನ ಅಸೆಂಬಲ್ ಮಾಡಿ ವರ್ಕಿಂಗ್ ಮಾಡೆಲ್ ಮಾಡಿ. ಅದು ಸಕ್ಸಸ್ ಆದರೆ ಎರಡನೇ ಸ್ಟೇಜಿನ ಫೈನಾನ್ಸ್ 25 ಲಕ್ಷ ರೂಪಾಯಿ ಕೊಡ್ತಾರೆ. ಈಗ ಬಿಸ್ನೆಸ್ ಮಾಡೆಲ್ ನೀವು ಡೆವಲಪ್ ಮಾಡಬೇಕು. ಒಬ್ಬ ವಿದ್ಯಾರ್ಥಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್ BSc ಏಜಿನಲ್ಲಿ ಇಂಥ ಒಂದು ಐಡಿಯಾ ತಗೊಂಡು ಇಲ್ಲಿ ಬಂದಾಗ ಅವನಿಗೆ 5 ಲಕ್ಷ 25 ಲಕ್ಷ ರೂಪಾಯಿ ಸಿಕ್ಕಾಗ ಮುಂದೆ ಏನಾಗ್ಬೋದು? ಸಣ್ಣ ಉದಾಹರಣೆ ಹೇಳ್ತೀನಿ. ಅಟಲ್ ಇನ್ಕ್ಯುಬೇಷನ್ ಸೆಂಟರ್ಸ್ ಇದೆ, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಇದೆ. ಸ್ಕೂಲಿಗೆ ವೇಸ್ಟ್ ವೆಲ್ತ್ ಫ್ರಮ್ ವೇಸ್ಟ್ ಯಾವ ತರ ನೀವು ಮಾಡ್ಬೋದು? ಸುಮಾರು ಸ್ಕೀಮ್ಸ್ ಇದೆ. ನಮ್ಗೆ ಇಂಡಿಪೆಂಡೆಂಟ್ ಆಗಿ ಇಲ್ಲದೆ ಇದ್ರು ಬೇರೆ ಯಾವ ಇನ್ಸ್ಟಿಟ್ಯೂಷನ್ ನಾವೇನ್ ಮಾಡಿದ್ರೆ, ನಮ್ಮ IIT BHU RKBO ಸಿಗ್ಬೇಕಾ, ಇಮಿಡಿಯೇಟ್ಲಿ we approached the director of IIT. We had an MOU, we had an memorandum of understanding, and we started sending our students there. ಆಮೇಲೆ ಅವರು ಹೇಳಿದ್ರು, ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಷ್ಟೇ ನಾವು ಮಾಡ್ತೀವಿ, ಇದನ್ನ ನೀವು ಮಾಡ್ಕೊಂಡ್ರೆ ನಾವೇ ಕೊಟ್ಬಿಟ್ರೆ ನಾವು ಅವರ್ ಇನ್ಸ್ಟಿಟ್ಯೂಷನ್ ಇಸ್ ಫುಲ್ ಫ್ಲೆಜ್ಡ್ ರನ್ನಿಂಗ್ ದಟ್. ಬಟ್ ಅವ್ರಿಗೆ ಪೇಪರ್ ವರ್ಕ್ ಅಲ್ಲಿ ಮಾಡ್ತಾರೆ, ಪ್ರಾಕ್ಟಿಕಲ್ ವರ್ಕ್ ನಾವು ಮಾಡ್ತೇವೆ. ಇದರಿಂದ ವಿದ್ಯಾರ್ಥಿಗಳ ಮನೋಬಲ ಎಷ್ಟು ಡೆವಲಪ್ ಆಗುತ್ತೆ, ವಾಟ್ ಕೈಂಡ್ ಆಫ್ ಎಂಟರ್ಪ್ರಿನರ್ಸ್ ದಟ್ ವಾಟ್ ವಿ ಕ್ಯಾನ್ ಡೆವಲಪ್. ಯಾಕಂದ್ರೆ ಎಲ್ಲರೂ ಒಂದೇ ತರ ಮೈಂಡ್ ಸೆಟ್ ಇರುತ್ತೆ ಅಂತ ಹೇಳ್ತಾರೆ. ಯಾರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಯಾರು ಕಲ್ಚರಲ್ ಇರ್ತಾರೆ, ಯಾರು ಈ ತರದ ಐಡಿಯಾಸ್ ಇರುತ್ತೆ. ಸೊ ಲೆಟ್ ಅಸ್ ಗಿವ್ ಪ್ಲಾಟ್ಫಾರ್ಮ್ ಟು ಆಲ್ ದೀಸ್ ಸ್ಟೂಡೆಂಟ್ಸ್. ಒಂದು ಎಕ್ಸ್ಪೀರಿಯನ್ಸ್ ಇವೆಂಟ್, ಯಾವುದು ಕ್ಲೇ ಮಾಡೆಲಿಂಗ್ ಅಂತ ಒಂದು ಇವೆಂಟ್. ನಾವು ಅಗ್ರಿ ಯೂನಿಫೆಸ್ಟ್ಗೆ ಹೋದಾಗ ಅಲ್ಲಿ ಒಂದು ಇವೆಂಟ್ ಇತ್ತು. ಇನಿಷಿಯಲಿ ನಂದು ಪರ್ಸನಲ್ ವ್ಯೂ ಹೇಳ್ತದೆ, ನಮ್ಮ ಅಗ್ರಿಕಲ್ಚರ್ ಹುಡುಗರು ಯಾರೇ ಕ್ಲೇ ಮಾಡೆಲಿಂಗ್ ಯಾರು ಹೋಗಲ್ಲ, ಫೈನ್ ಆರ್ಟ್ಸ್ ಅಂತ ಮಾಡ್ರೆ ಅವ್ರ ಕೆಲಸ ಇರುತ್ತೆ, ನಾವು ಅದಕ್ಕೆ ಯಾರನ್ನ ತಗೊಂಡು ಹೋಗಬಾರ್ದು ಅಂತ ಪಾರ್ಟಿಸಿಪೇಟ್ಗೆ ಮಾಡೋಕ್ಕೆ. ಇದು ನಮ್ಮ ಒರಿಜಿನಲ್ ಐಡಿಯಾ ಇತ್ತು. ಯಾಕಂದ್ರೆ ಯು ಕ್ಯಾನ್ ಅಕಾಮಡೇಟ್ ಸಂಬಡಿ ಇನ್ ಅದರ್ ಆಕ್ಟಿವಿಟೀಸ್, ಸಿಂಗಿಂಗ್ ಅಲ್ಲಿ, ಡಾನ್ಸಿಂಗ್ ಅಲ್ಲಿ ಮಾಡ್ಬೋದು, ಇದನ್ನು ಬಿಟ್ಬಿಡೋಣ ಅಂತ. ಒಬ್ಬ ಸ್ಟೂಡೆಂಟ್ ಬಂದ ಬರೀಲಿ ಇಂದ ಹುಡುಗ, ಸರ್ ಈ ಕ್ಲೇ ಮಾಡೆಲಿಂಗ್ ನಾನು ಮಾಡ್ತೀನಿ ಅಂತ. ನಿನಗೆ ಬರುತ್ತೇನಪ್ಪ ಅಂತ ಕೇಳಿದೆ. ಇದು ನನ್ನ ಹಾಬಿ ಇದೆ ಸರ್, ನಾನು ಸಣ್ಣದಾಗಿಂದ ಮಾಡ್ತೇನೆ, ಏನಾದ್ರು ಮಾಡಿ ಅಂತ ಕೇಳಿದೆ. ಸರ್ ಸದ್ಯಕ್ಕೆ ಏನಿಲ್ಲ ಅಂದಾಗ ಮಾಡಿ ತೋರಿಸು ಅಂತ. ಇಮಿಡಿಯೇಟ್ಲಿ ಅವ್ರು ಗಂಗಾ ನದಿ, ವಾರಣಾಸಿ ಗಂಗಾ ನದಿ ಇದೆ, ಗಂಗಾಜಿಗೆ ಹೋಗಿ ಅಲ್ಲಿಂದ ಮಣ್ಣು ತಂದು ಬೆಳಗ್ಗೆ ಹೋಗಿ ಮೂರ್ತಿ ಮಾಡ್ಕೊಂಡು ಬಂದ. ಇವತ್ತಿಗೂ ಮೂರ್ತಿ ನನ್ನ ಹತ್ರ ಇದೆ, ಗಿಫ್ಟ್ ಕೊಟ್ಟಾರೆ ನಾನು ಬೆಳಗ್ಗೆ, ಗಣೇಶನ ಮೂರ್ತಿ. ದೆನ್ ವಿ ಡಿಸೈಡೆಡ್ ನಾವು ವಿಲ್ ಟೇಕ್ ಇಟ್. ಫಸ್ಟ್ ಟೈಮ್ ನಾವು ಈ ಥರದ ಕಾಂಪಿಟೇಷನ್ನೇ ಮಾಡಿರಲಿಲ್ಲ ನಮ್ಮ ಕ್ಯಾಂಪಸಲ್ಲಿ. ಅವ್ರನ್ನ ತಗೊಂಡೋದ್ವಿ ಯೂತ್ ಫೆಸ್ಟಿವಲ್ಗೆ, ಆಲ್ ಇಂಡಿಯಾದಲ್ಲಿ ಫಸ್ಟ್ ಬಂದ ಅವಾಗ. ದೆನ್ ವಿ ಮೇಡ್ ಎನ್ ಇವೆಂಟ್ ಇನ್ ಅವರ್ ರೆಗ್ಯುಲರ್ ಆಕ್ಟಿವಿಟಿ. ನಮ್ಮ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಅಲ್ಲಿ ಮೊದಲು ಇರಲಿಲ್ಲ. ಆಫ್ಟರ್ ದಿಸ್ ವಿ ಸ್ಟಾರ್ಟೆಡ್ ದಟ್. ಸೊ ದಿಸ್ ಗಿವ್ಸ್ ದಿ ಕಾನ್ಫಿಡೆನ್ಸ್ ಟು ದ ಸ್ಟೂಡೆಂಟ್ಸ್. ಇಂಥ ಟಿಂಕರಿಂಗ್ ಲ್ಯಾಬ್ಸ್, ಇನೋವೇಷನ್ಸ್ ಯಾವುದೇ ಅದರಲ್ಲಿ ಇರ್ಬೋದು, ಬಟ್ ಅವ್ರ ಕ್ರಿಯೇಟಿವಿಟಿನ ನರ್ಚರ್ ಮಾಡೋಕ್ಕೆ ಒಂದು ಸ್ಪೇಸ್ ಅನ್ನು ಕ್ರಿಯೇಟ್ ಮಾಡೋದು. ದೆನ್ ಪಾರ್ಟಿಸಿಪೇಷನ್ ಇನ್ ಇವೆಂಟ್ಸ್ ಆರ್ಗನೈಸ್ಡ್ ಬೈ ದಿ ಅದರ್ ಇನ್ಸ್ಟಿಟ್ಯೂಷನ್ಸ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ. ಅಲ್ಲಿ ಪ್ರೊಸೀಜರಲ್ ಇಶ್ಯೂ ಬರುತ್ತೆ, ಫಿನಾನ್ಷಿಯಲ್ ಇಶ್ಯೂ ಬರುತ್ತೆ, ಮ್ಯಾನೇಜ್ಮೆಂಟ್ ಇಶ್ಯೂ ಬರುತ್ತೆ. ನಾನು ಜಾಯ್ನ್ ಆದಾಗ ನಮ್ಮ ಅಗ್ರಿಕಲ್ಚರ್ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ನಮಗೆ ಒಂದು ಸ್ಟೇಟ್ ಟೂರ್ ಮತ್ತು ಒಂದು ಆಲ್ ಇಂಡಿಯಾ ಟೂರ್ ಕಂಪಲ್ಸರಿ, ದಟ್ಸ್ ಪಾರ್ಟ್ ಆಫ್ ಅವರ್ ಕರಿಕ್ಯುಲಮ್. ಬಟ್ ನಮ್ಮ ಯೂನಿವರ್ಸಿಟಿಯಲ್ಲಿ ಎರಡೂ ಇರಲಿಲ್ಲ. ನಾನು ಕೇಳಿದೆ, ಸರ್ ಇಲ್ಲಿ ಇಲ್ಲಲ್ಲ ಯಾಕೆ ಅಂತ ಹೇಳಿದೆ.
ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ, ಇಲ್ಲಿ ಹುಡುಗರು UPBR ಹುಡುಗರು ಬಾರಿ ಹಿಂಗಿರ್ತಾರೆ ಹಂಗಿರ್ತಾರೆ, ನೀವು ಕರ್ಕೊಂಡು ಹೋಗ್ಬಿಟ್ರೆ ಹೊಡೆದಾಡ್ತಾರೆ, ಅಲ್ಲಿ ಗಲಾಟೆ ಆಗುತ್ತೆ, ಕ್ಯಾನ್ಸಲ್. ಇವತ್ತು ಇಂಪ್ಲಿಮೆಂಟ್ ಮಾಡಿಲ್ಲ, ಯಾಕಂದ್ರೆ ನಮ್ಮ ಅಡ್ಮಿನಿಸ್ಟ್ರೇಷನ್ ರೆಡಿ ಇರಲಿಲ್ಲ, ಇವತ್ತಿಗೂ ಇಲ್ಲ ನಮ್ಮಲ್ಲಿ. ವಿದೌಟ್ ದಟ್ ನಾವು ಡಿಗ್ರಿ ಕೊಡ್ತಾ ಇದ್ದೀವಿ. ಬಟ್ ಅದು ಆಗಲ್ಲ ಅಂತ ಪಾಸಿಬಿಲಿಟಿ ಅಂತ ಆದ್ಮೇಲೆ ಗೊತ್ತಾದ ಮೇಲೆ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಅದರ್ ಆಲ್ಟರ್ನೇಟಿವ್ಸ್. ಯಂಗ್ ಮೈಂಡ್ಸ್ ನಾವೆಲ್ಲ ಅವಾಗ ಜಾಯ್ನ್ ಆದ, ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಅದರ್ ಆಲ್ಟರ್ನೇಟಿವ್ಸ್. ಯಾವ ಯೂನಿವರ್ಸಿಟಿನಲ್ಲಿ ಯಾವ ಆಕ್ಟಿವಿಟಿ ಆಗ್ತಾ ಇದೆ, ವಿ ಹ್ಯಾವ್ ಟು ಹುಕ್ ಅಪ್ ಅಂಡ್ ವಿ ಟು ಟೇಕ್ ಅವರ್ ಸ್ಟೂಡೆಂಟ್ಸ್ ದೇರ್. ಸ್ಮಾಲ್ ಗ್ರೂಪ್ 5, 10, 15, ದಟ್ ಡಿಪೆಂಡ್ಸ್ ಆನ್ ದಿ ಇವೆಂಟ್. ಆವಾಗ ಹುಡುಗರಿಗೆ ಕಾನ್ಫಿಡೆನ್ಸ್ ಬಂತು, ಎಸ್ ವಿ ಕ್ಯಾನ್ ಡೂ ದಿಸ್, ವಿ ಕ್ಯಾನ್. ಆಲ್ ಇಂಡಿಯಾ ಟೂರ್ ಇಲ್ಲ, ನೋ ಪ್ರಾಬ್ಲಮ್, ಬಟ್ ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ವೇರಿಯಸ್ ಆಕ್ಟಿವಿಟೀಸ್. ಯೂತ್ ಫೆಸ್ಟಿವಲ್ ಇಸ್ ಒನ್ ಆಫ್ ದ ಆಕ್ಟಿವಿಟಿ, ಬಟ್ ಬೇರೆ ಒಂದು ಡಿಬೇಟ್ ನಡೀತಾ ಇದೆ. ಪಂತನಗರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ 12th ಜನವರಿ ಎವ್ರಿ ಇಯರ್ ಫಿಕ್ಸ್ ವಿವೇಕಾನಂದ ದೊಡ್ಡ ಡೇ, ಸುಮಾರು 35-40 ವಿಶ್ವವಿದ್ಯಾಲಯಗಳು ಬರ್ತವೆ. ಅಲ್ಲಿ ನಮ್ಮ ಹುಡುಗರು ಅಲ್ಲಿ ಪ್ರೈಸ್ ತಗೊಂಡು ಬರ್ತಾರೆ. ನಮ್ದು ಚೇಂಜ್ ಪಾರ್ಟಿಸಿಪೇಟಿಂಗ್ ಇವೆಂಟ್ಸ್ ಆರ್ಗನೈಸ್ ಮಾಡಿ. ಟೂರ್ ಬಗ್ಗೆ ಹೇಳಿದ್ರೆ ನಾವು ಎಜುಕೇಶನ್ ಟೂರು, ಎಕ್ಸ್ಕರ್ಷನ್, ಇಂಡಸ್ಟ್ರಿ, ಇನ್ಸ್ಟಿಟ್ಯೂಷನ್ ವಿಸಿಟ್, ಎಕ್ಸ್ಪೋಜರ್ ವಿಸಿಟ್, ಇಂಡಸ್ಟ್ರಿ. ಟೇಕ್ ಯುವರ್ ಸ್ಟೂಡೆಂಟ್ಸ್ ಔಟ್ಸೈಡ್ ಯುವರ್ ಕ್ಯಾಂಪಸ್. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಕ್ಸ್ಪೋಜರ್ ಕೊಡಿ. ಅಲ್ಲಿವರೆಗೂ ಅವರ ಒಂದು ಥಿಂಕಿಂಗ್ ಎಬಿಲಿಟೀಸ್ ಡೆವಲಪ್ ಆಗುತ್ತೆ. ಇಲ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇರ್ಬೋದು, ಬಟ್ ವೆನ್ ದೇ ವಿಸಿಟ್ ದಿ ಅದರ್ ಇನ್ಸ್ಟಿಟ್ಯೂಷನ್ಸ್, ದೆನ್ ಓನ್ಲಿ ದೇ ವಿಲ್ ಕಮ್ ಟು ನೋ. Then because they start comparing what my university has and what other institutions has, what they are lacking and what we are lacking. Compare to ಮಾಡಿದಾಗ then he himself comes to a conclusion. ಒಂದು ಕ್ಲಾಸ್ ರೂಮ್ ಪ್ರೆಸೆಂಟೇಷನ್ ಬಗ್ಗೆ ಆಗಲೇ ಹೇಳ್ತಾ ಇದ್ದೆ ನಾನು, ಬಿಫೋರ್ ಐ ಫಾರ್ಗೆಟ್. ಕೋವಿಡ್ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ಒಂದು ಕೋರ್ಸಲ್ಲಿ ಒಂದು ಕ್ಲಾಸ್ ರೂಮ್ ಪ್ರೆಸೆಂಟೇಷನ್ ಮಾಡ್ಸೋಕೆ ಅಂತ ಹೇಳಿ ರೆಡಿ ಮಾಡಿದ್ವಿ. ಒಂದು 15 ದಿವಸ ಟೈಮ್ ಕೊಟ್ಟಿದ್ದೆ. ನಂಬರ್ಸ್ ರ್ಯಾಂಡಮ್ ಆಗಿ ಕರೀಬೇಕು, ID ನಂಬರ್ ಪ್ರಕಾರ ಗೊತ್ತಾಗ್ಬಿಡುತ್ತೆ ಈ ಕ್ಲಾಸಲ್ಲಿ ಎಷ್ಟು ಜನ, ಈ ಕ್ಲಾಸಲ್ಲಿ ಎಷ್ಟು ಜನ ಅಂತ ಹೇಳಿ ಗೊತ್ತಾಗುತ್ತೆ. ರ್ಯಾಂಡಮ್ ಆಗಿ ಹೇಳ್ತೀನಿ, ನೀನು ಬರಪ್ಪ ಒಬ್ಬ ಹುಡುಗನಿಗೆ ಕರೆದೆ, ಬಂದ, ರೆಡಿ ಇದೆ ಪೇಪೆಟ್ ಎಲ್ಲ. 7 ರಿಂದ 8 ನಿಮಿಷ ಟೈಮು ಪ್ರೆಸೆಂಟೇಷನ್ಗೆ. ಹೋಲ್ ಪ್ರೆಸೆಂಟೇಷನ್ ನಲ್ಲಿ ಏನೂ ಇಲ್ಲ, ಕಂಟೆಂಟ್ ಏನೂ ಇಲ್ಲ. ಇಟ್ ವಾಸ್ ಜಸ್ಟ್ ಲೈಕ್ ಒಂಥರ ಕಾಮಿಡಿ ಶೋ ಥರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಏನೋ ಹೇಳೋದು, ಸುಮ್ಮನೆ ಆಡಿಯನ್ಸ್ಗೆಲ್ಲ ನಗಿಸೋದು, ಮತ್ತೆ ಇನ್ನೊಂದೇನೋ ಹೇಳೋದು, ಕಂಟೆಂಟ್ ಏನೂ ಇಲ್ಲ. 8 ನಿಮಿಷ ಆಯಿತು. ಆ ಪ್ರತಿ ಪ್ರೆಸೆಂಟೇಷನ್ ಆದಮೇಲೆ ಆಸ್ ಎ ಟೀಚರ್ ನಾನು ಕಮೆಂಟ್ ಮಾಡಬೇಕಲ್ಲ, ಪ್ರತಿಯೊಂದರಲ್ಲಿ ಹೇಳ್ತಿದ್ದೆ, ನೋಡೋ ಇದರಲ್ಲಿ ಈ ಸ್ಲೈಡಿಂಗ್ ಆಗಬೇಕಾಯ್ತು, ಈ ಕಂಟೆಂಟ್ ಏನೋ ಹೇಳ್ತಿದ್ದರು ಪ್ರತಿಯೊಂದು. ಬಟ್ ಇವನಿಗೇನು ಹೇಳಬೇಕು, ಏನು ಕಟ್ಟಿಟ್ಟಿಲ್ಲ. ಎಲ್ಲರಿಗೂ ಗೊತ್ತಿತ್ತು, ಹುಡುಗರು ಗೊತ್ತಿತ್ತು, ನನಗೂ ಗೊತ್ತಿತ್ತು. ಆ ಸ್ಟೂಡೆಂಟ್ಗೆ ಏನು ಮಾಡಿದೆ ನಾನು, ಅಲ್ಲಿ ಕುಂತ್ಕೊಂಡು ಕಮೆಂಟ್ ಮಾಡಲಿಲ್ಲ, ಇಲ್ಲಿ ಬಂದೆ ಡಯಾಸಿಗೆ. Then I asked my students, what can we learn from this presentation? ಇಲ್ಲಿವರೆಗೂ ನಗತಾ ಇದ್ದಂಥ ಹುಡುಗರು ಸುಮ್ಮನೆ ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದ ಕ್ಲಾಸ್. ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಪ್ರೆಸೆಂಟೇಷನ್? ಯಾರು ಏನು ಮಾಡ್ತಾರೆ, ಯಾಕಂದ್ರೆ ಸ್ವಲ್ಪ ದಬಂಗ್ ಟೈಪ್ ಇದೆ ಹುಡುಗರು. 2 ಸಲ ಕೇಳಿದೆ, 3ನೇ ಸಲ ನಾನೇ ಹೇಳಿದೆ. ಇದರಿಂದ ಈ ಪ್ರೆಸೆಂಟೇಷನ್ ಇಂದ ನಾವು ಏನು ಕಲಿಯೋದಪ್ಪ ಅಂತಂದ್ರೆ, ನಾವು ಯಾರು ಈ ಥರದ ಪ್ರೆಸೆಂಟೇಷನ್ ಮಾಡಬಾರ್ದು. ದಿಸ್ ಇಸ್ ದ ಲರ್ನಿಂಗ್ ಅಲ್ಲ. ಸೊ ಕಂಟೆಂಟ್ ಶುಡ್ ಬಿ ದೇರ್. ದೆನ್ internship, summer training, summer internship, rural work experience, different categories. ಇದರಲ್ಲಿ 2 ಆಸ್ಪೆಕ್ಟ್ ಇದೆ. ಇದ್ರ ಹಿಂದಿನ ಸ್ಲೈಡ್ ಆಗಿರ್ಬೋದು, ಹಿಂದಿನ ವಿಷಯಗಳಾಗಿರ್ಬೋದು, 2 ಆಸ್ಪೆಕ್ಟ್ ಇದೆ. ಒಂದು, as an institution, as a faculty member, how I am creating an opportunity to them and how I am motivating them to participate, and now the ball is in your court as a participant. How you are responding to that. Whether you are also responding to the same way what your mentor or your teacher or your course instructor is talking about. So that is another important issue. Yakandre now tour and hodaga pleasure trip anta agbodu, but what we can learn there, can we ask anybody to means if I ask anybody to summarize what are your learnings from this tour? Sir, ಗುಡ್ಡಕ್ಕೆ ಹೋಗಿದ್ವಲ್ಲ ಸರ್, ಚೆನ್ನಾಗಿತ್ತು ಸರ್, ಅಲ್ಲಿ ಝರ್ನಾ ಇತ್ತಲ್ಲ ಸರ್, ಅದು ತುಂಬ ಚೆನ್ನಾಗಿತ್ತು, ಆ ಗಾರ್ಡನ್ ಮಾತ್ರ ಭಾರಿ ಇತ್ತು. ಓಕೆ, ಇದೆಲ್ಲ ದಟ್ ಇಸ್ ಒನ್ ಪಾರ್ಟ್ ಆಫ್ ದಟ್ ಟೂರ್. ಬಟ್ ಅಕಾಡೆಮಿಕಲಿ ವಾಟ್ ಆರ್ ಯುವರ್ ಗೇಮ್ಸ್? ಫ್ರಮ್ ದ ಪಾಯಿಂಟ್ ಆಫ್ ದ ಕೋರ್ಸ್, ವಾಟ್ ಆರ್ ಯುವರ್ ಗೇಮ್ಸ್? ಸೊ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. That comes only of the
ಪಾರ್ಟಿಸಿಪೇಷನ್ ಆಫ್ ದ ಸ್ಟೂಡೆಂಟ್ಸ್. ಅಲ್ಲಿ ಒಂದ್ಸಲಿ ಪಾರ್ಟಿಸಿಪೇಷನ್ ಅಂದ್ರೆ ಅಲ್ಲ ಹೇಳ್ತಾ ಇದ್ದೆ ನಾನು, ಅಲ್ಲಿ ಒಂದು ಡೇಂಜರ್ ಇದೆ. ಇದು ನಾವು ಸ್ಟೂಡೆಂಟ್ ಆಗಿದ್ದಾಗ ಆಗಿರೋದು. ಆಲ್ರೆಡಿ ಅವ್ರಿಗೆ ಹೋದಾಗ ಅವರು ಸೈಂಟಿಸ್ಟ್ ಒಬ್ರು ಒಂದು ಇನ್ಸ್ಟಿಟ್ಯೂಷನ್ಗೆ ಹೋದ್ವಿ, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಎನಿ ಕ್ವಶನ್ಸ್ ಅಂತ ಕೇಳಿ, ಅದು ಕಾರ್ಡಮಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನಿಮ್ಮ ಮುಸ್ಲಿಂ ಕಾಸರಗೋಡಲ್ಲಿ ಬಾರ್ಡರ್ ಮಂಗಳೂರಿನ ಕಾರ್ಡಮಮ್ ಬಗ್ಗೆ ಹೇಳಿದ್ರು. ಯಾಕಂದ್ರೆ ಅವರು ಅದರ ಬಗ್ಗೆ ವರ್ಕ್ ಮಾಡಿದ್ರು. CPCR ಅದರ ಬಗ್ಗೆ ಸೈಂಟಿಸ್ಟ್ ಕಾರ್ಡಮಮ್ ಮೇಲೆ ರಿಸರ್ಚ್ ಮಾಡಿದ್ರು. ಅದ್ರ ಬಗ್ಗೆ ಮ್ಯಾಕ್ಸಿಮಮ್ ಹೇಳಿದ್ರು, ಎಲ್ಲ ಹೇಳಿದ್ರು. ಕೊನೆಗೆ ಎನಿ ಕ್ವಶನ್ಸ್ ಅಂತ ಕೇಳಿದ್ರು, ಯಾರು ಕೇಳ್ತಾ ಇಲ್ಲ. ನನಗೆ ನೀವು ಮೋಟಿವೇಟೆಡ್ ಅನ್ಸ್ ಪ್ರಶ್ನೆ ಕೇಳಬೇಕು ವಿದ್ಯಾರ್ಥಿಗಳು, ಹಂಗೆ ಸುಮಾರು ಮೋಟಿವೇಟ್ ಮಾಡಿದ್ರು. ಆವಾಗಲೂ ಸೆಕೆಂಡ್ ಟೈಮ್ ಬಂತ, ಥರ್ಡ್ ಟೈಮ್ ಮಾಡಿದ ಮೇಲೆ ನಮ್ಮಲ್ಲಿ ಬರುವಾಗ ಕೇಳ, ಸರ್ ವಾಟ್ ಈಸ್ ದ ಏರಿಯಾ ಆಫ್ ಕಾರ್ಡಮಮ್ ಇನ್ ದಿಸ್ ಡಿಸ್ಟ್ರಿಕ್ಟ್, ಇನ್ ದಿಸ್ ಸ್ಟೇಟ್, ಇನ್ ದಿಸ್ ಇಯರ್, ಏರಿಯಾ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ. ಸೊ ವಿಚ್ ಇಸ್ ನಾಟ್ ಎಟ್ ಆಲ್ ರೆಲೆವೆಂಟ್ ಇದೆ, ವಿಚ್ ಇಸ್ ನಾಟ್ ಎಟ್ ಆಲ್ ರೆಲೆವೆಂಟ್ ಇದೆ. ಈ ತರದ ಒಂದು ಇನ್ಸಿಡೆನ್ಸ್ ನಮ್ಮಲ್ಲಿ ಆಗಿದೆ. ದೆನ್ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಸರ್, it should be part of every institution. It should be part of every institution. It is not that we are offering them the jobs. No, we have to develop the skills. We have to develop the skills. ಅಲ್ಲಿ group discussion ಬಗ್ಗೆ ತಾವು ಹೇಳಿದ್ರು. So to develop the presentation skills, group discussion skills, ಆಮೇಲೆ interview skills, it is not that you are going to get the job. Tomorrow you may be employer also. For that also you need these skills, for which we need to have this kind of institutions. So without these institutions, ಅಲ್ಲೇನಾಗಿದೆ ಹುಡುಗರಿಗೆ IIM ಕಾಶಿಪುರ ಹೊಸ ಒಂದು ಇನ್ಸ್ಟಿಟ್ಯೂಷನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಂಕನಗರ ಹತ್ರ ಬಂತು, ಉಧಮ್ ಸಿಂಗ್ ನಗರ್, ಉತ್ತರಾಖಂಡದಲ್ಲಿ. ನಮ್ಮ ಒಬ್ಬ ಫ್ಯಾಕಲ್ಟಿ ಮೆಂಬರ್ ಅವ್ರ ಮಗ ಜಾಯ್ನ್ ಆದ್ಮೇಲೆ ಒಂದ್ಸಲಿ ಬಂದಿದ್ದ, ಸುಮ್ಮನೆ ಮಾತಾಡ್ತಾ ಇದ್ವಿ. ಅವಾಗ ದೆನ್ ಈ ಇಶ್ಯೂ ಒಂದು ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ಸ್ ಅಲ್ಲಿ IIM ಕಾಶಿಪುರ ಹೊಸ IIM ಅವರ ಈ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ಸ್ ಅಲ್ಲಿನ ಬಜೆಟ್ 22 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ. ಈ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ಸ್ ಅಲ್ಲಿ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಆ ಟೀಮ್ ಏನಿದೆ, ಒಂದು ಟೀಮ್ ಆರ್ಗನೈಸ್ ಮಾಡ್ತಾರೆ ಇಂಟರ್ವ್ಯೂಸ್ ಎಲ್ಲ, ಅವರು ದೇ ಫ್ಲೈ ಬೈ ಏರ್ to different institutions, to different corporates, and they invite the corporate companies there. ನಾನಿಲ್ಲಿ ಆ ದುಡ್ಡು ಬಗ್ಗೆ ಹೇಳ್ತಲ್ಲ, the exposure that the students are getting, the platform that the institution is giving. ನಾವು 5-6 ಲಕ್ಷದಲ್ಲಿ ನಾವು ಓಡಾಡ್ತಾ ಇದ್ದೀವಿ, ಇಷ್ಟು ಹಳೆ ಯೂನಿವರ್ಸಿಟಿ, ಇಷ್ಟು ಹಳೆ ಇನ್ಸ್ಟಿಟ್ಯೂಷನ್, ಅವ್ರದ್ದು 20 ಲಕ್ಷ ರೂಪಾಯಿ ಇದೆ ಬಜೆಟ್. ಸೊ the reasons are different, but we should have that platform. Then social service initiatives by the students. ಇದರ ಬಗ್ಗೆ ನಾವು ಹೇಳಿದ್ರೆ ಮೇಡಮ್ ಹೇಳಿದ್ರು. ಸೊ ಇಟ್ ಶುಡ್ ಬಿ ದ ರೆಗ್ಯುಲರ್ ಪಾರ್ಟ್ ಆಫ್ ದಿಸ್, ಬಿಕಾಸ್ ವಾಟ್ ವಿ ಆರ್ ಗೆಟಿಂಗ್ ಇಟ್ ಫ್ರಮ್ ದ ಸೊಸೈಟಿ ಓನ್ಲಿ. To some extent it is directly, to some extent it is indirectly. Education is highly subsidized in India, especially the higher education. Most developed nations will know that it is just reverse. Primary education up to high school, 10+2, it is free. But after that, graduation, post-graduation, it is very costly for their natives also. ನಮಗಷ್ಟೇ ಅಲ್ಲ, ಆ ದೇಶದ ಪ್ರಜೆಗಳಿಗೂ ಅಷ್ಟೇ ಕಾಸ್ಟ್ಲಿ ಆಗಿದೆ, ಅವರು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಯು ಹ್ಯಾವ್ ದ ಸ್ಪೆಷಲ್ ಇಂಟ್ರೆಸ್ಟ್. ನಮ್ಮಲ್ಲಿ ಜಸ್ಟ್ ರಿವರ್ಸ್. ಪ್ರೈಮರಿ ಎಜುಕೇಶನ್ ಅಪ್ ಟು +2 ಇಟ್ ಇಸ್ ವೆರಿ ಕಾಸ್ಟ್ಲಿ, ಹೈಯರ್ ಎಜುಕೇಶನ್ ವೆರಿ ಚೀಪ್, ವೆರಿ ಸಬ್ಸಿಡೈಸ್ಡ್. ಇವತ್ತಿಗೂ ನಮ್ಮ ಯೂನಿವರ್ಸಿಟಿನಲ್ಲಿ ಬೀಂಗ್ ಪಾರ್ಟ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ 2,500 ರೂಪಾಯಿ ಫೀಸ್, ಆನ್ಯುವಲ್ ಫೀಸ್ 2,500 ಇವತ್ತು. ಬಟ್ ಪ್ರೈಮರಿ ಸ್ಕೂಲಲ್ಲಿ ಎಷ್ಟು ಕೊಟ್ಟಿರ್ತಾನೆ ಫೀಸ್, ಮಂತ್ಲಿ ಫೀಸ್ ಅವತ್ತಿದ್ದು ಜಾಸ್ತಿ ಆಗಿರುತ್ತೆ, ಒಂದು ಮಂತ್ಲಿ ಕೂಡ ಫೀಸ್. ಬ್ಲಡ್ ಡೊನೇಷನ್ ಕ್ಯಾಂಪ್ಸ್, ಇದು ನಾವು ಮಾಡಿರೋ ಆಕ್ಟಿವಿಟೀಸ್ ಅಷ್ಟೇ. ನಾನು ಇಲ್ಲಿ ಹೇಳಿದೆ, ನಾನು ಮಾಡಿರೋ ಆಕ್ಟಿವಿಟೀಸ್ ಅಲ್ಲ, ಬಟ್ ದಿಸ್ ಇಸ್ ನಾಟ್ ಓನ್ಲಿ, ದಿಸ್ ನಾಟ್ ಅ ಕಾಂಪ್ರಹೆನ್ಸಿವ್ ಲಿಸ್ಟ್, ಇಟ್ ಇಸ್ ಓನ್ಲಿ ಅನ್ ಇಂಡಿಕೇಟಿವ್ ಲಿಸ್ಟ್. 12th ಜನವರಿಗೆ ವಿವೇಕಾನಂದ ಬರ್ತ್ಡೇ ಸಲುವಾಗಿ ನಾನು ಹಾಸ್ಟೆಲ್ ವಾರ್ಡ್ ಇದ್ದಾಗ ಸ್ಟಾರ್ಟ್ ಮಾಡಿದೆ ಬ್ಲಡ್ ಡೊನೇಷನ್ ಕ್ಯಾಂಪ್. ಫಸ್ಟ್ ಕ್ಯಾಂಪ್ ಅಲ್ಲಿ 120 ಯೂನಿಟ್ಸ್ ಡೊನೇಟ್ ಆಗಿದೆ. ಇದು 2006ರಲ್ಲಿ ನಾನು ವಾರ್ಡ್ ಆಗಿದೆ, ಅವಾಗ ಸ್ಟಾರ್ಟ್ ಮಾಡಿದ್ದು, ಇವತ್ತಿಗೂ ಕಂಟಿನ್ಯೂ ಆಗಿದೆ.
ಇವತ್ತು 200 ಪ್ಲಸ್ 200 ಪ್ಲಸ್ ಯೂನಿಟ್ಸ್ ಇವತ್ತಿಗೂ ನಾವು ಡೊನೇಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ 12 ಜನವರಿ ಫಿಕ್ಸ್ ಡೇಟ್ ಫಿಕ್ಸ್ ಅಂಡ್ ಸ್ಟೂಡೆಂಟ್ಸ್ ವೇಟ್ ಫಾರ್ ದಟ್. ಫಸ್ಟ್ 3 ವರ್ಷ ಹುಡುಗಿರು ಬರ್ತಾ ಇರಲಿಲ್ಲ ಆ ಕ್ಯಾಂಪಿಗೆ, ಬಟ್ 3 ವರ್ಷ ಆದಮೇಲೆ there is significant change in the girls participation also. ಎಷ್ಟೋ ಸಲ ಡಾಕ್ಟರ್ಸ್ ಎಲ್ಲ ಬರ್ತಾರಲ್ಲ ಟೀಮಲ್ಲಿ, ಅವ್ರು ಹೇಳ್ತಾರೆ ನೀನು ಕೊಡೋಕ್ಕಾಗಲ್ಲ ಯಾಕಂದ್ರೆ ನೀನು ಅಂಡರ್ ವೇಟ್. ಅವರು ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಇವ್ರು ನಾವು ಕೊಡಲೇಬೇಕು ಅಂತ. ಮೆಡಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಈ ಥರ ಸಿಚುವೇಶನ್ ಅನ್ನು ನೋಡಿ. ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಲೋತ್ಸ್ ಅಂಡ್ ಬ್ಲಾಂಕೆಟ್ಸ್, ಸ್ಟೂಡೆಂಟ್ಸ್ ದೇ ದೆಮ್ಸೆಲ್ಫ್ ಆರ್ಗನೈಸ್ ದಿಸ್. ಸ್ಪೆಷಲಿ ಈಗ ನಾವು AC ಫ್ಯಾನ್ ಎಲ್ಲ ಹಾಕೊಂಡು ಕೂತಿದ್ದೇವೆ. ನಾರ್ತ್ ಇಂಡಿಯಾದಲ್ಲಿ the day highest temperature is around 8 to 10 ಈ time. Just you can imagine the needy people. Then educating the deprived or the needed. Especially ಇದೊಂದು ಇನಿಷಿಯೇಟಿವ್ ನಮ್ಮ ಸೀನಿಯರ್ಸ್ ಮತ್ತು ನಮ್ಮ ಒಂದಿಷ್ಟು ಟೀಚರ್ಸ್, ನಾವು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರಲ್ಲಿ ಇದ್ದಾಗ ನಮ್ಮ ಹಾಸ್ಟೆಲ್ ಮೆಸ್ಸಲ್ಲಿ ಕೆಲಸ ಮಾಡತಕ್ಕಂಥ ಹುಡುಗರು, ಹೆಂಗ್ ಹುಡುಗರು ಪಾಪ 10th ಆಗಲ್ಲ 12th ಆಗಲ್ಲ 8th 9th ಮುಗಿಸ್ಬಿಟ್ಟು ಮನೆ ಕಂಡೀಷನ್ ಏನೋ ಇತ್ತು ಅಲ್ಲಿ ಬರ್ತಾ ಇದ್ರು. ನಮ್ಮ ಸೀನಿಯರ್ಸ್ ಮತ್ತು ನಮ್ಮ ಟೀಚರ್ಸ್ ಎಲ್ಲ ಸೇರಿ ಆ ಹುಡುಗರಿಗೆ ನಾವು ಪಾಠ ಮಾಡ್ತೀವಿ. ಅವರಿಗೆ ಕ್ಲಾಸ್ 10 ಎಷ್ಟೋ ಜನ ಕ್ಲಾಸ್ 10 ಕಂಪ್ಲೀಟ್ ಮಾಡಿದ್ರು, ಎಷ್ಟೋ ಜನ ಕ್ಲಾಸ್ 12 ಕಂಪ್ಲೀಟ್ ಮಾಡಿದ್ರು. ಬುಕ್ಸ್ ಕೊಡೋದು ಅವರಿಗೆ ಬೇಸ್ಡ್ ಆನ್ ಅವರ್ ಎಕ್ಸ್ಪರ್ಟೈಸ್. ನಾವು ಯಾರೋ ಮ್ಯಾಥ್ಸ್ ಚೆನ್ನಾಗಿರೋ ಮ್ಯಾಥ್ಸ್ ಹೇಳ್ತಾರೆ, ಫಿಸಿಕ್ಸ್ ಚೆನ್ನಾಗಿರೋ ಫಿಸಿಕ್ಸ್ ಹೇಳ್ತಾರೆ, ಕೆಮಿಸ್ಟ್ರಿ ಏನೋ ಸಬ್ಜೆಕ್ಟ್ಸ್ ಅವರಿಗೆಲ್ಲ ಡಿವೈಡ್ ಮಾಡ್ತಾರೆ. ಸೊ ಆಲ್ ದೀಸ್ ಟೈಪ್ ಆಫ್ ಥಿಂಗ್ಸ್ ದೇ ಬ್ರಿಂಗ್ the motivation as well as the sense of participation to the student, and ultimately it becomes the culture of the campus. Now IITs ನೋಡಿದಾಗ all these activities invariably you find in all the IITs, including the social service activities. ನಾನು ಈಗ ನೋಡ್ತೀನಿ ನಮ್ಮ ಇವಾಗ IIT ಆಗಿದೆ, ಬಿಫೋರ್ that it was IT, Institute of Technology, BHU. ಅವಾಗಲೂ ಆ ವಿದ್ಯಾರ್ಥಿಗಳು ಈ ಥರದ ಕೆಲಸ ಮಾಡ್ತಾ ಇದ್ರು, ಸುತ್ತಮುತ್ತ ಹಳ್ಳಿಗಳು ಹುಡುಗರನ್ನ ಆರ್ಗನೈಸ್ ಮಾಡೋದು. ಸೊ ದೆನ್ ನಮ್ಮ ಅಗ್ರಿಕಲ್ಚರ್ ಹುಡುಗರು ಅದನ್ನ ಫಾಲೋ ಮಾಡ್ಬಿಟ್ಟು ದೇ ಯೂಸ್ ಟು ಬಿ ಪಾರ್ಟ್ ಆಫ್ ದಟ್. ಸೊ ದೆನ್ ಇನ್ಸ್ಟಿಟ್ಯೂಟ್ ಆಲ್ಸೋ ಸ್ಟಾರ್ಟೆಡ್ ಪಾರ್ಟಿಸಿಪೇಟಿಂಗ್ ಇನ್ ದಟ್. ಸೊ ದಟ್ ಇಸ್ ವಾಟ್ ಜಸ್ಟ್ ಹ್ಯಾಪನ್. ದೆನ್ ಅಲುಮ್ನಿ ಅಸೋಸಿಯೇಷನ್, somebody was telling. ಸರ್, ವಿವೇಕಾನಂದ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಗ್ರಾಮ ವಿಕಾಸ ಯೋಜನೆ ಅಂತ ಮಾಡಿದ್ದಾರೆ. ಒಂದೊಂದು ಗ್ರಾಮವನ್ನು ಪ್ರತಿ ಇನ್ಸ್ಟಿಟ್ಯೂಷನ್ ಅಡಾಪ್ಟ್ ಅಂತಲ್ಲ, ಅಲ್ಲಿ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ರೋಲ್ ಆಫ್ ಎ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಇಬ್ಬರು ಅದನ್ನ ಹೇಳ್ತಾರೆ. ಇದು ಎಕ್ಸಲೆಂಟ್ ಇನಿಷಿಯೇಟಿವ್. ಇದಕ್ಕಾಗಲೇ ನಾವು ಸಸ್ಟೈನ್ ಆಗಿರೋದು ಇಷ್ಟು ದಿವಸ. ಇವೆಲ್ಲ ಇಲ್ಲದಿದ್ರೆ ನಾವು ಏನಾಗ್ತಿದ್ದು. ಇದಕ್ಕೆ ಕರ್ನಾಟಕದ ಅಲುಮ್ನಿ ಅಸೋಸಿಯೇಷನ್ 2012ರಿಂದ IIT ಕಾನ್ಪುರ್ ಜೊತೆಗೆ ಒಂದೊಂದು ಅಸೋಸಿಯೇಷನ್ ಸ್ಟಾರ್ಟ್ ಆಯಿತು. ಯಾಕಂದ್ರೆ ಪ್ರೊಫೆಸರ್ ಟಿ ವಿ ಪ್ರಭಾಕರ್ ಬಂದಿದ್ರಲ್ಲ, ಈ ಸ್ಟಾರ್ಟೆಡ್ ವಿತ್ ದ ಕಾನ್ಸೆಪ್ಟ್ ಅನ್ನು ಸೈಕ್ಲೋಪೀಡಿಯಾ. ಆಮೇಲೆ ನಾಲೆಜ್ ಮಾಡೆಲ್ಸ್ ಡೆವಲಪ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ AG ಬುಕ್ಸ್ ಅವ್ರು ಸ್ಟಾರ್ಟ್ ಮಾಡಿದ್ರು. ಈಗ ಇಂಡಿಕ್ ವಿಕಿ ಅಂತ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸ್ಟಿಲ್ ಇಟ್ ಇಸ್ ಗೋಯಿಂಗ್. ಅಲ್ಲಿ ಹೋದಾಗ ಫ್ರೀಕ್ವೆಂಟ್ಲಿ ನಾನು ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗಿದೆ ನಮ್ಗೆ. IIT ಕಾನ್ಪುರಲ್ಲಿರೋ ಸುಮಾರು 80% ಇನ್ಫ್ರಾಸ್ಟ್ರಕ್ಚರ್ is donated by their alumni. This is what is the potential that the alumni has. ಅದನ್ನ ನೋಡ್ಬಿಟ್ಟು ನಾವು ನಮ್ಮ ಯೂನಿವರ್ಸಿಟಿನಲ್ಲಿ ಅಲುಮ್ನಿ ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ವಿ. ಅದು ಇತ್ತು ಮೊದಲೇ ಡಿಫಂಕ್ಟ್ ಆಗಿತ್ತು. ನಾವು ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಸೆಪರೇಟ್ ಆಗಿ ಸ್ಟಾರ್ಟ್ ಮಾಡಿ ಇವತ್ತು ಪ್ರೌಡ್ಲಿ ಐ ಕ್ಯಾನ್ ಸೇ ದಟ್ ಒಂದು ಅಲುಮ್ನಿ ಸಲುವಾಗಿ ಒಂದು ಸೆಪರೇಟ್ ಆಗಿ ಗೆಸ್ಟ್ ಹೌಸ್ ನಾವು ಕಟ್ತಾ ಇದ್ವಿ. ಸುಮಾರು 5 ಕೋಟಿ ರೂಪಾಯಿ ಇವತ್ತು ಕಲೆಕ್ಷನ್ ಆಗಿದೆ, ಡೊನೇಷನ್ ಬೈ alumni. So this is what is the potential. They are going to help you in your recruitment. They are going to help in many ways. Needy students ಆಗಿರ್ಬೋದು, ಆಮೇಲೆ ಇಂಟರ್ನ್ಶಿಪ್ ಆಗಿರ್ಬೋದು, ಪ್ಲೇಸ್ಮೆಂಟ್ ಆಗಿರ್ಬೋದು, ಎಲ್ಲ ಕಡೆ ಅವರ ಇನ್ವಾಲ್ವ್ಮೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ. Then to conclude 3 ಪಾಯಿಂಟ್ಸ್ ತಮ್ಮ ಎದುರುಗಡೆ ಪ್ರಯತ್ನ ಮಾಡ್ತೀನಿ. ಇವಾಗ ನಾವು ಏನು ಮಾತಾಡಿದಪ್ಪ ಅಂತಂದ್ರೆ faculty participation to ensure student participation. Students ಕೇವಲ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಅಂತ ನೋಡಿದಾಗ ಇಟ್ ಇಸ್ ವೆರಿ ಲಿಮಿಟೆಡ್. ವಿ ಕ್ಯಾನ್ ಗಿವ್ ಎ ಬೂಸ್ಟ್ ಟು ದೆಮ್ ಬೈ ಪಾರ್ಟಿಸಿಪೇಟಿಂಗ್ ourselves. ಎಲ್ಲಿವರೆಗೂ ನೀವು ಅವ್ರ ಜೊತೆ ನಿಂತ್ಕೊಳ್ಳೋದು ಅವ್ರು ಅಲ್ಲಿ ಜಾಸ್ತಿ ಆಗಲ್ಲ. ಒಬ್ಬರಿಬ್ಬರು ಇರ್ತಾರೆ ಕಮಿಟೆಡ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರು ನೀವು ಮಾಡಿ ಬಿಡಿ ಅವ್ರು ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಹೌ ಟು ಎನ್ಹಾನ್ಸ್ ದ ನಂಬರ್, ದಟ್ ಇಸ್ ದೆನ್ ಮೋಟಿವೇಟಿಂಗ್ ದಿ ಸ್ಟೂಡೆಂಟ್ಸ್ is the key. Then the last and the most important point is adana now philosophy of extension education annu helteve, teaching people teaching our students how to think, not what to think.
ನಾನು ಯಾವ ತರ ವಿಚಾರ ನನ್ನ ವಿಚಾರಧಾರೆ ಏನಿದೆಯೋ ನೀನು ಅದನ್ನೇ ಮಾಡಬೇಕು ಅಂತಿಲ್ಲ. ಬಟ್ ದೀಸ್ ಆರ್ ದ ಆಲ್ಟರ್ನೇಟಿವ್ಸ್ ದಟ್ ಯು ಹ್ಯಾವ್. ನಾ ಚಾಯ್ಸ್ ಇಸ್ ಯುವರ್ಸ್. ಇದನ್ನ ಚಾಯ್ಸಸ್ ನಿಮಗೆ ಬಿಟ್ಟಿದ್ದು. ಇದನ್ನ ನಾವು ಹೇಳಿದಾಗ ಡೆಫಿನೆಟ್ಲಿ ಅಲ್ಲಿ ಒಂದು ಚೇಂಜ್ ಅನ್ನು ನಾವು ತರಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಪ್ರೆಸೆಂಟೇಷನ್ ಥ್ಯಾಂಕ್ ಯು.